IVM. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತ 7 ಮೆಡಲ್ ಗೆದ್ದಿದೆ ಮತ್ತು ನಮ್ಮ ಮೆಡಲ್ ವಿನ್ನರ್ಸ್ ನೀರಜ್ ಚೋಪ್ರಾ, ಮೀರಾಬಾಯಿ ಚಾನು ಎಲ್ಲರ ಹೆಸರು ನಮ್ಮೆಲ್ಲರಿಗೂ ಈಗ ತಿಳಿದಿದೆ. ಆದ್ರೆ ಯಾರಾದ್ರೂ ಒಂದು ಒಲಿಂಪಿಕ್ ಲೆವೆಲ್ ಅಲ್ಲಿ ಸ್ಪರ್ಧಿಸಬೇಕು ಅಂದ್ರೆ ಅವರಿಗೆ ಎಷ್ಟು ವರ್ಷದ ತರಬೇತಿ ಬೇಕು, ಯಾವ ತರ ಟ್ರೈನಿಂಗ್, ಕೋಚಿಂಗ್, ಟೆಕ್ನಾಲಜಿ, ಸಿಸ್ಟಮ್ಸ್ ಏನೆಲ್ಲ ಬೇಕಾಗತ್ತೆ? ನಮ್ಮ ದೇಶದಲ್ಲಿ ನಮ್ಮ ಅಥ್ಲೀಟ್ಸ್ನ ಟ್ಯಾಲೆಂಟ್ ಮತ್ತು ಹಾರ್ಡ್ ವರ್ಕ್ಗೆ ನಾವು ನ್ಯಾಯ ಕೊಡ್ತಾ ಇದೀವಾ? ಬನ್ನಿ ಮಾತಾಡೋಣ ಫಾರ್ಮರ್ ಇಂಟರ್ನ್ಯಾಷನಲ್ ಸ್ವಿಮ್ಮರ್ ಮತ್ತು ಸ್ಪೋರ್ಟ್ಸ್ ಮೆಡಿಸಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ಶ್ರೀನಂದ್ ಶ್ರೀನಿವಾಸ್ ಅವರ ಜೊತೆ. ತಲೆ ಉಪಯೋಗಿಸಿ ಮಾತಾಡೋಣ, ತಲೆಯೆಲ್ಲಾ ಮಾತಾಡೋಣ. ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್. ನಾನು ಸೂರ್ಯ. ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ ಮತ್ತು ಸುಸ್ವಾಗತ ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ಗೆ. ಇವತ್ತು ನಮ್ ಜೊತೆ ಡಾಕ್ಟರ್ ಶ್ರೀನಂದ್ ಶ್ರೀನಿವಾಸ್ ಅವರು ವಾಪಸ್ ಬಂದಿದ್ದಾರೆ. ಶ್ರೀನಂದ್ ಅವರೇ, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಪವನ್ ಅವರೇ. ಸೊ ಶ್ರೀನಂದ್ ಅವ್ರ ಆಲ್ಮೋಸ್ಟ್ ಈಗ ಒಂದು 15 ತಿಂಗಳಾಗಿದೆ ಅನ್ಸುತ್ತೆ. ನೀವು ಹಿಂದಿನ ಸತ ಬಂದಿದ್ದಾಗ ಇನ್ನು ಜನತಾ ಕರ್ಫ್ಯೂ ಶುರು ಆಗಿರ್ಲಿಲ್ಲ, ಕೊರೋನಾ ವೈರಸ್ ಬಂದಿತ್ತು ಇಂಡಿಯಾಗೆ. ಸೊ ಆವಾಗ COVID-19 ಮತ್ತೆ ನಿಮ್ಮ ಆಸ್ ಅ ಪ್ರೈವೇಟ್ ಪ್ರಾಕ್ಟಿಷನರ್, ಜನರಲ್ ಫಿಸಿಷಿಯನ್, ರೋಗವನ್ನು ಹೇಗ್ ನೋಡ್ತೀರಾ, ಪೇಷಂಟ್ಸ್ ಅನ್ನ ಹೇಗ್ ಮ್ಯಾನೇಜ್ ಮಾಡ್ತೀರಾ ಅಂತ ಮಾತಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ತುಂಬಾ ಇಟ್ ವಾಸ್ ಅ ವೆರಿ ಪಾಪ್ಯುಲರ್ ಎಪಿಸೋಡ್ ಲಾಕ್ಡೌನ್ ಟೈಮ್ ಅಲ್ಲಿ. ಸೊ ಆದ್ರೆ ಇವತ್ತು ನಾವು 2ನೇ ವೇವ್ ಇಂದ ಈಗ ತಾನ್ ಆಚೆ ಬರ್ತಾ ಇದೀವಿ ಇಂಡಿಯಾನಲ್ಲಿ. ಬಟ್ ಥ್ಯಾಂಕ್ಫುಲಿ ಇನ್ನೂ ಒಂದು ಒಳ್ಳೆ ವಿಷಯದ ಬಗ್ಗೆ ಮಾತಾಡಕ್ ಹೊರಟಿದೀವಿ ಇವತ್ತು. ಯಾಕಂದ್ರೆ 2020 ಟೋಕಿಯೋ ಒಲಿಂಪಿಕ್ಸ್ 2021 ಆಗ್ತಾ ಇದೆ. ಆಡಿಯನ್ಸ್ ಇಲ್ಲದೆ ಬರೀ ಸ್ಪೋರ್ಟ್ಸ್ ಪರ್ಸನ್ಸ್ ಅಂಡ್ ಅಥ್ಲೀಟ್ಸ್ ಜೊತೆ ಈ ಒಲಿಂಪಿಕ್ಸ್ 4 ವರ್ಷಕ್ಕೊಂದ್ಸತಿ, ಈಗ 5 ವರ್ಷಕ್ಕೆ ಆಮೇಲೆ ಬಂದಿದೆ. ಆರಾಮವಾಗಿ ಹೇಳ್ಬೋದಲ್ವಾ, ನಮ್ ಕಣ್ಣಲ್ಲಿ ನೋಡಿರೋ ತರದ್ದಂತೂ ದಿಸ್ ಇಸ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನಮ್ ದೇಶ ಮಾಡಿರೋದು. ಖಂಡಿತವಾಗಿ ಈ ತರ ನಾವ್ ನೋಡೇ ಇಲ್ಲ. ಎಲ್ಲೋ 1 ಗೋಲ್ಡ್, 1 ಬ್ರಾನ್ಸ್, ಇಲ್ಲ 2-3 ಮೆಡಲ್ ಸಿಗ್ತಾ ಇತ್ತು. ಇಷ್ಟೊಂದು ನಮ್ಮ ಅಥ್ಲೀಟ್ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದು ಹೇಗ್ ಪರ್ಫಾರ್ಮ್ ಮಾಡ್ತಾರೆ, ಈ ಒಲಿಂಪಿಕ್ಸ್ ಬಗ್ಗೆ ನಾವ್ ಹೇಗ್ ಯೋಚಿಸಬಹುದು ಅಂತ ಸ್ವಲ್ಪ ಇವತ್ ಮಾತಾಡೋಣ ಅಂತ. ಕೇಳಿದ್ರೆ ಶ್ರೀನಂದ್ ಶ್ರೀನಿವಾಸ್ ಅವರು ಬರೀ ಒಬ್ರು ಡಾಕ್ಟರ್ ಅಲ್ಲ, ಜನರಲ್ ಫಿಸಿಷಿಯನ್ ಮತ್ತೆ ಸ್ಪೋರ್ಟ್ಸ್ ಮೆಡಿಸಿನ್ ಸ್ಪೆಷಲಿಸ್ಟ್ ಕೂಡ. ಅವರು ಕಿಂಗ್ಸ್ 11 ಪಂಜಾಬ್ IPL ಟೀಮ್ ಡಾಕ್ಟರ್ ಕಳೆದ ವರ್ಷದಿಂದ ಅಲ್ವಾ ಶ್ರೀನಂದ್ ಅವರೇ? ಲಾಸ್ಟ್ ಇಯರ್ ಅಂಡ್ ಈ ವರ್ಷ. ಸೊ ಇನ್ನೇನ್ ನೀವು ಹೊರಡ್ಬೇಕು ಅನ್ಸುತ್ತೆ ಆನ್ ಯೋರ್ ಇನ್ 2 ವಾರದಲ್ಲಿ ಹೊರಡ್ಬೇಕು, ದುಬೈಗೆ ಹೊರಡ್ಬೇಕು ನೆಕ್ಸ್ಟ್. ಸೊ ಒಳ್ಳೇದಾಯ್ತು, ಮಧ್ಯೆ ನಿಮಗ್ ಟೈಮ್ ಸಿಕ್ತು. ಸೊ ನಾವು ರೆಕಾರ್ಡ್ ಮಾಡಕ್ ನಮ್ಗೆ ಒಂದು ಅವಕಾಶ ಸಿಕ್ತು. ಇದೆಲ್ಲ ಬಿಟ್ಟು ಡಾಕ್ಟರ್ ಶ್ರೀನಂದ್ ಅವರು, he is a former international level swimmer. Afro Asian Games Hyderabad alli he won a silver medal in a relay in swimming. He is still a triathlete. ಸಾಕಷ್ಟು ಮಾಡ್ತೀರಾ. ಅದ್ರ ಜೊತೆಗೆ ಬೆಂಗಳೂರಲ್ಲಿ ಈಗ ಎಲಿವೇಟ್ ಪರ್ಫಾರ್ಮೆನ್ಸ್ ಅಂತ ಒಂದು ಸೆಂಟರ್ ಶುರು ಮಾಡಿದ್ದಾರೆ. ಅಮೆಚ್ಯೂರ್ಸ್ ಗಾಗ್ಲಿ, ಅಥ್ಲೀಟ್ಸ್ ಗಾಗ್ಲಿ ಹೈ ಕ್ವಾಲಿಟಿ ಟ್ರೈನಿಂಗ್ ಕೊಡೋದಕ್ಕೆ, ಬೇರೆ ಬೇರೆ ತರ ಅಡ್ವೈಸ್ ಕೊಡೋದಕ್ಕೆ. ಸೊ ಶ್ರೀನಂದ್ ಅವರೇ, ನಿಮ್ ಜೊತೆ ಈ ಒಲಿಂಪಿಕ್ ಪರ್ಫಾರ್ಮೆನ್ಸ್ ಮನುಷ್ಯರು ಹೇಗೆ ಇಷ್ಟು ಚೆನ್ನಾಗಿ ಅವರ ಫಿಸಿಕಲ್ ಎಬಿಲಿಟೀಸ್ ಅನ್ನ ತೋರಿಸ್ತಾರೆ ಅಂತ ಈ ಒಂದು ಸ್ಪೆಕ್ಟಕಲ್ ಬಗ್ಗೆ ನೀವೇ, ಐ ಥಿಂಕ್ ಯುವರ್ ಇನ್ ಅ ಬೆಸ್ಟ್ ಪ್ಲೇಸ್ ಟು ಟಾಕ್ ಟು ಅಸ್ ಅಬೌಟ್ ಇಟ್. ಸೊ ಶ್ರೀನಂದ್ ಅವರೇ, ನಾವು ತುಂಬಾ ಸತಿ ನಮ್ಮ ಇಂಡಿಯಾ ಇಂದಾನು ಒಲಿಂಪಿಕ್ಸ್ ಹೋಗ್ತಾರೆ. ಈ ಸತಿ ಮೆಡಲ್ ಸಿಕ್ಕಿದೆ, ಆದ್ರೆ ತುಂಬಾ ಸತಿ ಜನ 8th ಪೊಸಿಷನ್ ಅಲ್ಲಿ ಬರ್ಬೋದು, 10ನೇ ಪೊಸಿಷನ್ ಅಲ್ಲಿ ಬರ್ಬೋದು. ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಅಲ್ಲಿ ತನಕ ಹೋಗಿ ಒಂದು ಮೆಡಲ್ ಗೆಲ್ಲಿಲ್ಲ ಅಂತ, ಆತರ ಎಲ್ಲ ಆಗತ್ತೆ. ಆದ್ರೆ ಅರ್ಥ ಮಾಡ್ಸೋಕ್ ಆಗತ್ತಾ ನಿಮ್ಗೆ? ನಾವು ಸಾಧಾರಣ ಮನುಷ್ಯರು ಓಡ್ಬೇಕು, ಈಜಬೇಕು, ಈ ತರ ಒಲಿಂಪಿಕ್ಸ್ ಮಾಡ್ಬೇಕು. ಮತ್ತೆ ಒಲಿಂಪಿಕ್ ಲೆವೆಲ್ ಅಲ್ಲಿ ಯಾರಾದ್ರೂ ಕಂಪೀಟ್ ಮಾಡ್ಬೇಕು, ಜಸ್ಟ್ ಎಂಟರ್ ಆಗ್ಬೇಕು ಅಂದ್ರೇನು ಯಾವ ತರ ಒಂದು ವ್ಯತ್ಯಾಸ ಇರ್ಬೋದು? ಬಿಲ್ ಮರೆ ಅವರು ಒಂದ್ಸತಿ ಒಂದು ಕೋಟ್ ಮಾಡಿದ್ರು, ಜನಕ್ ಒಂದ್ ಐಡಿಯಾ ಬರ್ಲಿ ಒಲಿಂಪಿಕ್ಸ್ ಹೆಂಗಿದೆ ಅಂತ, ಎಲ್ಲಾ ಕಂಟ್ರಿನವರು ಸಾಧಾರಣ ಮನುಷ್ಯನ್ ಕಳ್ಸೋದು ಪಾರ್ಟಿಸಿಪೇಟ್ ಮಾಡಕ್ಕೆ. ಅವಾಗ ಒಂದ್ ಐಡಿಯಾ ಬರತ್ತೆ, ಇದು ಸಾಧಾರಣ ಮನುಷ್ಯ ಇಷ್ಟ್ ಮಾಡ್ಬೋದು, ಒಲಿಂಪಿಕ್ ಅಥ್ಲೀಟ್ ಇಷ್ಟ್ ವ್ಯತ್ಯಾಸ ಅಂತ ಗೊತ್ತಾಗುತ್ತೆ. ಈಗ 100 ಮೀಟರ್ಸ್ ರನ್ನಿಂಗ್ ಅಂತ ಇಟ್ಕೊಳ್ಳಿ, ಎಲ್ಲರೂ ಹುಸೇನ್ ಬೋಲ್ಟ್ ಬಗ್ಗೆ ಕೇಳಿದ್ದಾರೆ. ಹುಸೇನ್ ಬೋಲ್ಟ್ ಟೈಮಿಂಗ್ಸ್ ಮಾತ್ರ ನೋಡ್ತಾರೆ, 9 ಸೆಕೆಂಡ್ ಅಲ್ಲಿ ಓಡಿರೋದು. ಜನದ ಪ್ರಕಾರ ಬರೀ ಟಿವಿ ಅಂದ್ರೆ ಬರೀ ಸ್ಪೋರ್ಟ್ಸ್ ನೋಡೋರು ಯಾರಿಗ ಐಡಿಯಾ ಇಲ್ಲ, ಅವ್ರ ಪ್ರಕಾರ ಇವನು ಹುಸೇನ್ ಬೋಲ್ಟ್ 9 ಸೆಕೆಂಡ್ ಓಡ್ದ, ನಮ್ ಇಂಡಿಯಾನವನು 10.5 11 ನೋಡ್ದ, ಅವ್ನು ಚೆನ್ನಾಗ್ ಓಡಲ್ಲ ಅಂತ ಅನುಭವ ಇದೆ. ಅವ್ರಿಗೆ ಅರ್ಥ ಆಗಲ್ಲ, ಆ 11 ಒಳಗಡೆ ಓಡೋದು ಎಷ್ಟು ಕಷ್ಟ ಇದೆ, ಆ ಲೆವೆಲ್ ಬರಕ್ಕೆ ಎಷ್ಟು ಕಷ್ಟ ಇದೆ ಅಂತ. ನೀವು ಯಾವ್ದಾದ್ರು ಸಾಧಾರಣ ಮನುಷ್ಯನ 100 ಮೀಟರ್ಸ್ ಓಡಿದ್ರೆ ಯಾರು 20-25 ಸೆಕೆಂಡ್ ಕೆಳಗ್ ಓಡಲ್ಲ. ಹೌದಾ? ಅಂದ್ರೆ ಓಡ್ಬೋದು, ಅಂದ್ರೆ ಒಂದ್ 19-20 ಓಡ್ಬೋದು. 2ನೇ ಸತಿ ಓಡಿ ಅಂದ್ರೆ ಮುಗೀತು, ಅಲ್ಲಿ ಯಾರು ಓಡೋದಿಲ್ಲ ಅಲ್ಲಿ. ಈಗ
ಬರೀ 10 ಸೆಕೆಂಡ್ ಅನ್ಸ್ಬೋದು ಅಲ್ಲಿ. 10 ಸೆಕೆಂಡ್ ನಲ್ಲಿ ಅವ್ರು ಇನ್ನೂ ಒಂದು 100 ಮೀಟರ್ಸ್ ಓಡ್ಬೋದು. ಸೊ ನೀವು ಅದು ವಿಡಿಯೋನಲ್ಲಿ ನೋಡಿದ್ರೆ, ಅಕಸ್ಮಾತ್ ಫೋಟೋ ನೋಡಿದ್ರೆ, ನೀವ್ 5 ಸೆಕೆಂಡ್ ಹಿಂದೆ ಇದ್ರೇನು ನೀವು ಆಲ್ಮೋಸ್ಟ್ ಒಂದ್ 40 ಮೀಟರ್ 50 ಮೀಟರ್ 100 ಮೀಟರ್ಸ್ ನ 40-50 ಮೀಟರ್ ಹಿಂದೆ ಇರ್ತೀರಾ. ಹೌದು. ಸೊ ಯೋಚನೆ ಮಾಡಿ ಅದೆಷ್ಟು ಡಿಫ್ರೆನ್ಸ್ ಇದೆ ಒಬ್ರು. ಸೊ ಸೈಡ್ ಇಂದ ಫೋಟೋ ತೆಗೆದ್ರೆ ಒಂದೇ ಫೋಟೋಲಂತೂ ಇರೋಲ್ಲ, ಅವರು ಬೇರೆ ಫೋಟೋಲ್ಲೇ ಇರ್ತೀರಾ. ಅವ್ರ ಪಾಪ 1 ಸೆಕೆಂಡ್ ಹಿಂದೆ ಇರೋರೇ ಒಂದೇ ಫೋಟೋನಲ್ಲಿ ಬರಲ್ಲ. ತುಂಬಾ ಉದಾಹರಣೆಗಳಿದೆ. ಆ ಸ್ಪೀಡು ನಾನೇ ಯೋಚನೆ ಮಾಡ್ತಾ ಇದ್ದೆ, ಅವರು 9 ಸೆಕೆಂಡ್ ಅಲ್ಲಿ ಓಡ್ತಾರೆ ಅಂದ್ರೆ ಅವರು 1 ಸೆಕೆಂಡ್ ಅಲ್ಲಿ ಆಲ್ಮೋಸ್ಟ್ 11 ಮೀಟರ್ ಓಡ್ತಾರೆ. ಹೌದು, 10ವರೆಯಿಂದ 11 ಮೀಟರ್. ಹೌದು, ಅದು 35ರಿಂದ 40 ಅಡಿ. ಅಂದ್ರೆ 4 ಫ್ಲೋರ್ಸ್. ಹೌದು ಅಲ್ವಾ? 3.5 ಫ್ಲೋರ್ಸ್ 1 ಸೆಕೆಂಡ್ ಅಲ್ಲಿ. ಹೌದು, ಇಮ್ಯಾಜಿನ್ ಇಟ್ಸ್ ಲೈಕ್ ರನ್ನಿಂಗ್ ಎಟ್ 100 meters in 10 seconds ತಗೊಂಡ್ರೆ that's 1 kilometer in 1 minute 40 seconds. That is, they're really very very fast. It's a scale. ಅದು ಗೊತ್ತಾಗೋದು ತುಂಬಾನೇ. ರನ್ನಿಂಗ್ ಬಿಟ್ಟು ಸ್ವಿಮ್ಮಿಂಗ್ ಅಷ್ಟೇ ತುಂಬಾ ಉದಾಹರಣೆಗಳಿದೆ. ಸ್ವಿಮ್ಮಿಂಗ್ ಬಿಕಾಸ್ ಐ ಪರ್ಸನಲಿ ಮಾಡಿದೀನಿ, ಐ ಹ್ಯಾವ್ ಅನ್ ಐಡಿಯಾ. ಕಾಂಪಿಟೇಟಿವ್ ಲೆವೆಲ್ ನಲ್ಲಿ ಮಾಡಿದೀನಿ, ಐ ನೋ ವಾಟ್ ಇಟ್ ಇಸ್. ಯಾಕಂದ್ರೆ ಈಗ ಸಜ್ಜನ್ ಪ್ರಕಾಶ್ ಅಂತ ತಗೊಳ್ಳಿ, ಇಂಡಿಯಾ ಇಂದ ಸಜ್ಜನ್ ಪ್ರಕಾಶ್ ಮತ್ತೆ ಶ್ರೀಹರಿ ಮತ್ತೆ ಮಾನಾ ಪಟೇಲ್ ಅಂತ ಹೋದ್ರು. ಸಜ್ಜನ್ ಪ್ರಕಾಶ್ ಮಾಡಿದ ಇವೆಂಟ್ 200 ಫ್ಲೈ, ನಾನು ಅದೇ ಇವೆಂಟ್ ಈಚ್ ಸೈಡ್. ನಾನು ಅದ್ ಮಾಡಿದಾಗ 2 ನಿಮಿಷ 4 ಸೆಕೆಂಡ್ ಮಾಡಿದ್ದೆ, 5 ಸೆಕೆಂಡ್ ಮಾಡಿದೆ 2003 ನಲ್ಲಿ 2004 ನಲ್ಲಿ. ಸಾರಿ, ಇದು 200 ಮೀಟರ್ಸ್ ಬಟರ್ಫ್ಲೈ. ಹೌದು. ಅದಕ್ಕೆ ನಿಮ್ಮ ಟೈಮ್ ಎಷ್ಟಿತ್ತು? ನಾನ್ ಮಾಡಿದ್ದು 2 ನಿಮಿಷ 5 ಸೆಕೆಂಡ್. ಓಕೆ. ಅವಾಗ ಒಲಿಂಪಿಕ್ ಕ್ವಾಲಿಫಿಕೇಶನ್ ಇದ್ದಿದ್ದು 2 ನಿಮಿಷ 3.5 ಸೆಕೆಂಡ್, 2 ನಿಮಿಷ 4 ಸೆಕೆಂಡ್. ಅದ್ ಮಿಸ್ ಆಯ್ತು, ಅದು ಬೇರೆ ಕ್ವಶನ್. ಇವಾಗ ಸಜ್ಜನ್ ಪ್ರಕಾಶ್ ಮಾಡಿರೋದು 1 ನಿಮಿಷ 56 ಸೆಕೆಂಡ್. ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಆ ಬ್ಯಾಕ್ ಗ್ರೌಂಡ್ ನಲ್ಲಿ ಆಗೋ ಕೆಲಸ ಇದು ಯಾರು ನೋಡೋದಿಲ್ಲ. ಅದು ನಾವು ಮಾತಾಡ್ಬೇಕಾಗಿರೋದು ಅದ್ರ ಬಗ್ಗೆನೆ. ಸೊ ಆ 4 ಸೆಕೆಂಡ್ ಬರ್ಬೇಕು ಅಂದ್ರೆ ಅದಕ್ಕೆ ಎಷ್ಟು ಕೆಲಸ ಮಾಡ್ಬೇಕು? 4 ಸೆಕೆಂಡ್ ಬರ್ಬೇಕು ಅಂದ್ರೆ 8 ವರ್ಷ ಕೆಲಸ ಮಾಡ್ಬೇಕು ಅದಕ್ಕೆ, ಅಷ್ಟು. ಸೊ ಇವಾಗ ನೀವು ಆ ಲೆವೆಲ್ ಹೇಳಿದೀರಾ. ಸೊ ಈಗ ಅದರಲ್ಲೇ ವರ್ಲ್ಡ್ ರೆಕಾರ್ಡು ಇಲ್ಲ ಒಬ್ರು ಮೈಕಲ್ ಫಿಲ್ಪ್ಸ್ ಅದನ್ನೇ ಈಜ್ತಾರೆ ಇದ್ರೆ ಎಲ್ಲಿ ತನಕ ಹೇಳ್ಕೊಂಡು ಹೋಗ್ಬೋದು ಆ ನಂಬರ್ ಅನ್ನ? ಮೈಕಲ್ ಫೆಲ್ಪ್ಸ್ ಟೈಮ್ ನೋಡಿದ್ರೆ 150 ಏನೋ ಅವ್ರದ್ದು ಬೆಸ್ಟ್. 1 ನಿಮಿಷ 50 ಸೆಕೆಂಡ್ ಅವ್ರ ಬೆಸ್ಟ್ ಟೈಮ್. 149 150 ಏನೋ ಆ ಟೈಮ್ ನಲ್ಲಿ ಎಲ್ಲೋ ಇದೆ. ಸೊ ದಟ್ ಇಸ್ ದ ಡಿಫ್ರೆನ್ಸ್. ಈಗ ನೀವ್ ಯಾರು ಸ್ವಿಮ್ಮಿಂಗ್ ಮಾಡಿ 200 ಫ್ಲೈ ಅಲ್ಲಿ ಮಾಡ್ಸಿದ್ರೆ ಮುಗ್ಸೋದಿಲ್ಲ, ನಾನ್ ಗ್ಯಾರಂಟಿ ಕೊಡ್ತೀನಿ. ಇವೆಂಟ್ ಮುಗ್ಸಲ್ಲ. 25-50 ಮೀಟರ್ ಆದ್ಮೇಲೆ ನಿಲ್ಲಿಸ್ತಾರೆ, ಸ್ಟಾಪ್ ಮಾಡ್ತಾರೆ. ಆಗದೇ ಇಲ್ಲ ಅವ್ರ ಕೈ. ಬಟರ್ಫ್ಲೈ ಒಂದು ಲೆಂತ್ ಮಾಡೋಕೆ ಕಷ್ಟ ಆಗಲ್ಲ, 1 ಲೆಂತ್ ಮುಗ್ಸೋಷ್ಟೇ ನಿಲ್ಸ್ಬಿಡ್ತಾರೆ, ಆಗಲ್ಲ ಅಂತ. ತುಂಬಾ ಜನ ಹೇಳ್ತಾರೆ ಲೈಕ್ ಈಗ ಇವಳು ಡಿಸ್ಕಸ್ ಥ್ರೋ ನಲ್ಲಿ ಫಾರ್ ಎಕ್ಸಾಂಪಲ್ ಶಿ ಮೇಡ್ ಇಟ್ ಟು ದ ಫೈನಲ್ಸ್. ಹೌದು, ತುಂಬಾ ಜನ ಹೇಳೋದ್ ಈಸಿ, ಇವಳು ಫೈನಲ್ಸ್ ಬಂದ್ಲು ಬಟ್ ಮೆಡಲ್ ತಗೊಳ್ಳಿಲ್ಲ ಅಂತ. ಬಟ್ ಅವ್ರಿಗೇನ್ ಅರ್ಥ ಆಗಲ್ಲ ಅಂದ್ರೆ ಫೈನಲ್ಸ್ ಬಂದಿರೋದು ಇಲ್ ಸೆಟ್ ದ ಪೇಸ್ ಫಾರ್ ನೆಕ್ಸ್ಟ್ ಒಲಿಂಪಿಕ್ಸ್, ಇಲ್ಲ ಅದ್ರ ಮುಂದಿನ ಒಲಿಂಪಿಕ್ಸ್ ನಲ್ಲಿ ನಮ್ಗೆ ಮೆಡಲ್ ಬರೋದು. ಸೊ ಕಮಲ್ ಪ್ರೀತ್ ಕೌರ್ ಅವರು 6ನೇ ಪೊಸಿಷನ್ ಅಲ್ಲಿ, ಇಲ್ಲ ಅಂದ್ರೆ ನಮ್ಮ ಹಾಕಿ ಟೀಮ್ ವಿಮೆನ್ಸ್ ಹಾಕಿ ಟೀಮ್ 4ನೇ ಪೊಸಿಷನ್ ಬಂದಿದ್ದಕ್ಕೆ ನಾವು ಹೊಗಳ್ಬೇಕು, ಅಲ್ಲಿ ತನಕ ಹೋಗಿದೀವಿ ಅಂತ. ಮಿಲ್ಕಾ ಸಿಂಗ್ ಅವರ ಪಯಣದ ಬಗ್ಗೆ ಈಗ ಅದು ಆಲ್ಮೋಸ್ಟ್ ಒಂದು ಮಿಥಾಲಜಿ ತರ ಆಗೋಗಿದೆ ಅಲ್ವಾ? ಹೌದು. ಪಿಟಿ ಉಷಾ, ಮಿಲ್ಕಾ ಸಿಂಗ್ ಅಲ್ವಾ? ಹೌದು. ಸೊ ಈಗ 6th ಪೊಸಿಷನ್ ಬಂದ್ರೆ ವಿ ಶುಡ್ ಸೆಲೆಬ್ರೇಟ್ ಇಟ್. ಅಷ್ಟಂತೂ ಬಂದೇ ಇಲ್ಲ ನಾವ್ ಯಾವತ್ತು. ಅರ್ಥ ಆಗಲ್ಲ. ಉದಾಹರಣೆ ಕೊಡ್ಬೇಕು ಅಂದ್ರೆ ಒನ್ ಡೇ ಇನ್ ಲೈಫ್ ಅಥ್ಲೀಟ್ ಹೆಂಗಿರತ್ತೆ ಅಂದ್ರೆ ದಿ ಅಮೌಂಟ್ ಆಫ್ ಟೈಮ್ ಇನ್ವೆಸ್ಟ್ಮೆಂಟ್, ದಿ ಅಮೌಂಟ್ ಆಫ್ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಹೆಂಗಿದೆ ಅಂದ್ರೆ ಇಟ್ ಇಸ್ ಇನ್ಸೇನ್. ಇಲ್ಲ, ಒಂದು ಉದಾಹರಣೆ ಕೊಡಿ. ಈಗ ನೀವ್ ಹೇಳಿದ್ರಲ್ಲ ನಮ್ ಟೀಮ್ ಇಂದ ಒಲಿಂಪಿಕ್ಸ್ ಹೋದ್ರು ಅಂತ ಸ್ವಿಮ್ಮಿಂಗ್ ಉದಾಹರಣೆ ಅಂತ ತಗೊಳ್ಳೋಣ. ಈಗ ಯಾರಾದ್ರೂ ಒಲಿಂಪಿಕ್ಸ್ ಅಲ್ಲಿ ಹೋಗ್ತಾ ಇದಾರೆ ಬೆಂಗಳೂರಿಂದ ಇಲ್ಲ ಇಂಡಿಯಾ ಇಂದ ಅಂದ್ರೆ ಏನ್ ತರ ಟ್ರೈನಿಂಗ್ ಮಾಡ್ತಾರೆ ಜಸ್ಟ್ ಒಲಿಂಪಿಕ್ಸ್ ಹೋಗಕ್ ಮುಂಚೆ? ಒಲಿಂಪಿಕ್ಸ್ ಹೋಗಕ್ ಮುಂಚೆ ಅಂದ್ರೆ ಈಗವಾಗ ಒಲಿಂಪಿಕ್ಸ್ ಹೋಗಿದ್ದಾರೆ 2021 ಹೋಗಿದ್ದಾರೆ ಅಂದ್ರೆ ದೇರ್ ಅವರ ಪ್ರಾಕ್ಟೀಸ್ ಜರ್ನಿ, ಅವ್ರ ಟ್ರೈನಿಂಗ್ ಜರ್ನಿ ಎಲ್ಲ 10-15 ವರ್ಷ ಹಿಂದೆ ಶುರು ಆಗಿರುತ್ತೆ ಮಿನಿಮಮ್. ನಾನ್ ಯಾಕೆ ಈ ಡಿಫ್ರೆನ್ಸ್ ಕೊಡ್ತಾ ಇದ್ದೀನಿ ಅಂದ್ರೆ ನಮ್ ಕಂಟ್ರಿನಲ್ಲಿ ಇದು ತುಂಬಾ ಇದಿರೋದಂದ್ರೆ ಯಾರಿಗಾದ್ರೂ ಮೆಡಲ್ ಬಂದ್ಮೇಲೆ ತುಂಬಾ ಬಹುಮಾನಗಳು, ತುಂಬಾ ರಿವಾರ್ಡ್ಸ್ ಅದು ಇದು ಇದೆ. ಅದು ಬರೋವರೆಗೂ ಅನ್ಫಾರ್ಚುನೇಟ್ ಸ್ಪೋರ್ಟ್ಸ್ ಒಂದೇ ಅಲ್ಲ, ಎಲ್ಲಾ ಫೀಲ್ಡ್ಸ್ ನಲ್ಲೂ ಇದೆ. ಈಗ ಒನ್ ಅಥ್ಲೀಟ್ಗೆ ಇನ್ ಅ ಡೇ ಅಟ್ ಲೀಸ್ಟ್ 6 to 7 hours ಆಫ್ ಟ್ರೈನಿಂಗ್ ಆಗುತ್ತೆ, ಡಿವೈಡೆಡ್ ಓವರ್ ದ ಡೇ. ಬೆಳಗ್ಗೆ 1 to 3 hours ಸ್ವಿಮ್ಮಿಂಗು, ಸಂಜೆ 1 to 3 hours ಸ್ವಿಮ್ಮಿಂಗು, ಮಧ್ಯ 1 hour ಇಲ್ಲ 1 hour ಜಿಮ್.
ಇದು ವಾರದಲ್ಲಿ 5 ರಿಂದ 6 ದಿನ ಆಗತ್ತೆ. ಸೊ ಡೇಲಿ 6 hours ಟ್ರೈನಿಂಗ್ ಕೊಡ್ಬೇಕು, ಅಟ್ಲೀಸ್ಟ್ 6 ಅಷ್ಟ್ ಟೈಮ್ ಟ್ರೈನಿಂಗ್ ಡೆಡಿಕೇಟ್ ಮಾಡ್ಬೇಕು. ನೀವ್ ಅಷ್ಟೇ ಟ್ರೈನಿಂಗ್ ಮಾಡಿದಕ್ಕೆ ಅದಕ್ ಡಬಲ್ ಟೈಮ್ ರಿಕವರ್ ಆಗಕ್ ಬೇಕು. ಹ್ಮ್ ಇಲ್ಲಾಂದ್ರೆ ಒಂದ್ ಸೆಷನ್ ಇನ್ನೊಂದ್ ಸೆಷನ್ ಮಾಡಕ್ ತುಂಬಾ ಕಷ್ಟ. ಹೌದು. ಅದ್ ಬೇಕಾಗತ್ತೆ. ಹ್ಮ್ ಅದ್ರ ಜೊತೆ ಊಟ, ಅಷ್ಟು ಟ್ರೈನಿಂಗ್ ಸಾಧಿಸ್ಬೇಕು, ಅದನ್ನ ಇದು ಮಾಡ್ಬೇಕು ಅಂದ್ರೆ ಊಟ. ಹ್ಮ್ ಆಮೇಲೆ ಅದ್ ಒಂದೇ ಅಲ್ಲ, ಇವಾಗ ಇಷ್ಟು ಸೋಷಿಯಲ್ ಮೀಡಿಯಾ ಇದಿರೋದ್ರಿಂದ ಫೋಕಸ್ ಮೇಂಟೈನ್ ಮಾಡಕ್ಕೆ, ನಾಟ್ ಟು ಗೆಟ್ ಡಿಸ್ಟ್ರಾಕ್ಟೆಡ್ ಬೈ ಹ್ಮ್ ತುಂಬಾ ನೆಗೆಟಿವ್ ಕಾಮೆಂಟ್ಸ್ ಇರುತ್ತೆ. ಹೌದು. ನಾವ್ ಎಷ್ಟೇ ಜನ ಎಂಕರೇಜ್ ಮಾಡೋರು ಇದ್ರೇನು ಅಷ್ಟೇ ಜನ ಡಿಸ್ಕರೇಜ್ ಮಾಡೋರು ಇರ್ತಾರೆ. ಸರಿ, ವಿದೌಟ್ ಕಾಂಟೆಕ್ಸ್ಟ್ ಮಾತಾಡೋರು ಇರ್ತಾರೆ. ಈ ಒಲಿಂಪಿಕ್ಸ್ ರಿಪೋರ್ಟಿಂಗ್ ನೋಡಿದ್ರೆ ಅಕಸ್ಮಾತ್ ಯಾರಿಗಾದ್ರು ಮೆಡಲ್ ಸಿಗದೆ ಇದೆ, ಅಕಸ್ಮಾತ್ ಯಾರು ಟೋಟಲ್ ಆಗೋ ನಮ್ಮವ್ರು ಸರಿಗೆ ಮಾಡಿಲ್ಲ ಅಂತ ಸೋಷಿಯಲ್ ಮೀಡಿಯಾನವ್ರಲ್ಲ, ದಿಸ್ ಇಸ್ ಅಫಿಷಿಯಲ್ ಜರ್ನಲಿಸ್ಟ್ ಹಿಂಗ್ ಮಾತಾಡ್ತಾ ಹೌದು. ಇದ್ದಾರೆ. ಸೊ ಅದಕ್ಕೆ ಆತರ ಕೌನ್ಸಿಲಿಂಗ್ ಟು ಮೇಕ್ ಶೋರ್ ದ ಫೋಕಸ್ ಇಸ್ ಮೇಂಟೈನ್. ಪ್ಲಸ್ ಇನ್ವೆಸ್ಟಿಂಗ್ ಇನ್ ದ ರೈಟ್ ಇನ್ಫ್ರಾಸ್ಟ್ರಕ್ಚರ್. ಟಾಪ್ ಸ್ಕೀಮ್ ಅಂತ ಒಂದಿದೆ ಇಂಡಿಯಾನಲ್ಲಿ, ವೇರ್ ಅಥ್ಲೀಟ್ ಒಲಿಂಪಿಕ್ಸ್ ಕ್ವಾಲಿಫೈ ಆದ್ರೆ ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ಆಫ್ ಅಂತ. ನಿನ್ನೆ ಸಂಜೆ ಒಂದು ಟಾಕ್ ಆಗ್ತಿತ್ತು ರಾಜೀವ್ ಸರ್ದೇಸಾಯಿ, ವೇರ್ he was interviewing all these athletes and all of that. And ಅಲ್ಲಿ ಅದಿತಿ ಅಶೋಕ್ ಅಂತ golfer who came fourth in the Olympics. Nobody expect when she entered the Olympics, she was ranked outside the top 50. And ಅವಳು ಹೇಳ್ತಾ ಇದ್ಲು, ಸಿ ನಾನು ಒಲಿಂಪಿಕ್ಸ್ 60 ದಿವಸ ಮುಂಚೆ ಕ್ವಾಲಿಫೈ ಆದೆ, ನಂಗೆ 60 ದಿವಸ ಮುಂಚೆ ನೀವು ಅಷ್ಟು ದುಡ್ಡು ಕೊಟ್ರೆ ನಾನು ಏನ್ ಮಾಡ್ಲಿ ಅದ್ರ ಜೊತೆ. ಅವಾಗ ಕೊಟ್ರೆ ಏನು ಪ್ರಯೋಜನ ಇಲ್ಲ. ನಂಗೆ ಅವಾಗ ಕೊಟ್ಟಿದ್ ಒಳ್ಳೇದಾಯ್ತು. ಐ ಮೀನ್ ದಟ್ ನೀಡ್ಸ್ ಟು ಬಿ ಅಕ್ನಾಲೇಜ್ ಏನೋ, ಅಷ್ಟಾದ್ರೂ ಸಿಗ್ತಾ ಇದೆಯಲ್ಲ ಅಂತ ಖುಷಿ ಇದೆ. ಬಟ್ ಅವಳ ಪ್ರಿಪರೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಅದೇನೋ ಹೆಲ್ಪ್ ಆಗಿಲ್ಲ. ನೀ 60 ದಿವಸ ಮುಂಚೆ ಕೊಟ್ಟು ನಾನು ಏನು ಮಾಡಕ್ ಆಗಲ್ಲ ಅದು. ಅಂಡ್ ಶಿ ಸೆಡ್ ದಟ್ ಆನ್ ನ್ಯಾಷನಲ್ ಟಿವಿ. ಐಮ್ ಗ್ಲಾಡ್ ವಿ ಹ್ಯಾವ್ athletes talking about it. ಹೌದು. But I'm just giving an example of where we are. People shouldn't celebrate the system is what I'm saying. ಹೌದು. We need to change that, and that has to change at the grassroots level, and that is something we need to work on. ನಿಜ. So that is, sorry, we diverted a bit, but ನೋ ಬಟ್ ಅದ್ರ ಬಗ್ಗೆ ನಾನು ಇನ್ನೂ ಮಾತಾಡ್ಬೇಕು ಅಂತಾನೆ ಉದ್ದೇಶ. ಸೊ ಸರಿ, ಒಂದು ನಮ್ಮ ಇಂಡಿಯಾದ ಸ್ಥಿತಿ ಬರೋಣ. ಸೇ ಇವಾಗ ಫಾರಿನ್ ಇಂದಾನೆ ಯಾರೋ US ಇಂದ ಇಲ್ಲ ಜಪಾನ್ ಇಂದಾನೆ ಯಾರೋ ಒಬ್ರು ಸ್ವಿಮ್ಮಿಂಗ್ ಅಲ್ಲಿ ಬರ್ತಾ ಇದ್ದಾರೆ ಅಂದ್ರೆ, ಅವ್ರಿಗೆ ಇವಾಗ ಇವತ್ತು ಸ್ಟೇಟ್ ಆಫ್ ದಿ ಆರ್ಟ್ ವರ್ಲ್ಡ್ ಅಲ್ಲಿ ಟ್ರೈನಿಂಗ್ ಅಂಡ್ ಕೋಚಿಂಗ್ ಅಂಡ್ ಅಸಿಸ್ಟೆನ್ಸ್ ಕೊಡ್ಬೇಕು ಅಂದ್ರೆ ಹೇಗ್ ಮಾಡ್ತಾರೆ? see, if you look at the countries that are doing very well ಇದರಲ್ಲಿ, ಆಸ್ಟ್ರೇಲಿಯಾ ಅಥವಾ ಅಮೆರಿಕಾ, ಚೈನಾ again different ball game altogether ಅಲ್ಲಿ. So but if you look at Australia, US or Japan for that matter, ಅಲ್ಲೆಲ್ಲ ಹೇಗಿದೆ ಅಂದ್ರೆ, all countries which are sports oriented ಹೇಗಿದೆ ಅಂದ್ರೆ, at the grassroots level, ಅಂದ್ರೆ ಪ್ರೈಮರಿ ಸ್ಕೂಲ್ ಲೆವೆಲ್ ನಲ್ಲಿ, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್, ಥರ್ಡ್ ಗ್ರೇಡ್, ಫೋರ್ತ್ ಗ್ರೇಡ್, ಅಲ್ಲಿಂದಾನೆ ಎಲ್ಲಾ ಮಕ್ಕಳಿಗೂ ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಫಂಡಮೆಂಟಲ್ ಸ್ಪೋರ್ಟ್ಸ್. ರನ್ನಿಂಗು, ಸ್ವಿಮ್ಮಿಂಗು, ಜಾವ್ಲಿನ್ ಥ್ರೋ, ದೀಸ್ ಆರ್ ಆಲ್ ವೆರಿ ಫಂಡಮೆಂಟಲ್ ಸ್ಪೋರ್ಟ್ಸ್. ಲಾಂಗ್ ಜಂಪ್, ಅಥ್ಲೆಟಿಕ್ಸ್, ದಿಸ್ ಸ್ಟಾರ್ಟ್ಸ್ ಎಟ್ ದಟ್ ಲೆವೆಲ್. ಎಲ್ಲರಿಗೂ ಆಗತ್ತೆ ಇರುತ್ತೆ. ಸೊ ದೆನ್ ದೇ ಸ್ಕ್ರೀನ್. ಅಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ US ಎಲ್ಲ, ಬಿಕಾಸ್ ದೇ ಹ್ಯಾವ್ ದ ಲಕ್ಸುರಿ ಆಫ್ ಸ್ಪೋರ್ಟ್ಸ್ ಅಂಡ್ ಇದು 13-14 ವರ್ಷ ಆಗೋವರೆಗೂ ಅವ್ರಿಗೆ ಲಕ್ಸುರಿ ಕೊಡ್ತಾರೆ ಟು ಎಕ್ಸ್ಪ್ಲೋರ್, ಲರ್ನ್ ಟು ಎಂಜಾಯ್ ದ ಸ್ಪೋರ್ಟ್, ಲರ್ನ್ ಟು ಇದು. ದೇರ್ ಇಸ್ ನೋ ರಶ್. ನೀನ್ 15-16 ವರ್ಷಕ್ ಮಾಡದೇ ಇದ್ರೆ ನೀನು ಸ್ವಿಮ್ಮಿಂಗು, ಸ್ಪೋರ್ಟ್ಸ್ ಬಿಟ್ಬಿಟ್ಟು ಓದ್ಬಿಟ್ಟು ಡಿಗ್ರಿ ಮಾಡ್ಕೋಬೇಕು. ಇರತ್ತೆ, ಕೆಲವು ಕಡೆ ಇರತ್ತೆ, ಅದು ಐಮ್ ನಾಟ್ ಡಿನೈಂಗ್, ಬಟ್ ಇನ್ ಜನರಲ್ ಅದು ಇರಲ್ಲ. ಅಂದ್ರೆ ಹೇಗೆ ಅಂದ್ರೆ 20% ಇದಿರ್ಬೋದು. ಇದಾಗದೇ ಇದ್ರೆ ಓದೋದ್ರ ಮೇಲೆ ಫೋಕಸ್ ಮಾಡ್ಬೇಕು, ಯಾಕಂದ್ರೆ ಫ್ಯೂಚರ್ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ, ಅದಿರತ್ತೆ. ಇಂಡಿಯಾನಲ್ಲಿ ಅದುವೇ ರಾಂಗ್. 80-90% ವಿಲ್ ಸೇ ನೀವು ಓದ್ದೇ ಇದ್ರೆ ಸಾಕು, ಎಲ್ಲ ನಿಲ್ಸ್ಬಿಡಿ, ಇದ್ ಮಾಡಿ. ಸೊ ದೇರ್ ಇಸ್ ಅ ಲಾಟ್ ಆಫ್ ದೇರ್ ಅ ಲಾಟ್ ಆಫ್ ಡಿಫರೆನ್ಸ್ ಇನ್ ದ ವೇ ವಿ ಅಪ್ರೋಚ್, ವೇ ದೇ ಅಪ್ರೋಚ್, ವೇ ದೇ ಎಂಕರೇಜ್. ಅಂಡ್ ಆಲ್ ದಿಸ್ ಇಸ್ ಹ್ಯಾಪನಿಂಗ್ ಎಟ್ ದ ಸ್ಕೂಲ್ ಲೆವೆಲ್. ಈಗ ನೀವು ಅಲ್ಲಿ ಸ್ಕೂಲ್ ಲೆವೆಲ್ ನಲ್ಲಿ ದೇ ಹ್ಯಾವ್ ಪ್ರೊಫೆಷನಲಿ ಟ್ರೈನ್ ಕೋಚಸ್ ಹೂ ಕ್ಯಾನ್ ಡೂ ದಿಸ್. ಇದು ನಮ್ PT ಪೀರಿಯಡ್ ತರ ಅಲ್ಲ. ಹೌದು, ನಮ್ PT ಪೀರಿಯಡ್ ತರ ಅಲ್ಲ. PT ಪೀರಿಯಡ್ ಅದೇ ಇದೆ, ಒಬ್ಬ PT ಸರ್ ಇರ್ತಾರೆ, ಡ್ರಿಲ್ ಮಾಡಿಸ್ತಾರೆ, ಆಮೇಲೆ ಬಾಲ್ ಕೊಟ್ಬಿಟ್ಟು ಓಡೋಗಿ ಆಡಿ ಅಂತ ಹೇಳ್ತಾರೆ ಅಷ್ಟೇ. ಇವಾಗ ಅದು ಮೊನ್ನೆ ಒಲಿಂಪಿಕ್ಸ್ ಇದು ಒಂದ್ ಮೀಮ್ ಆಗ್ತಿತ್ತು. ಇಟ್ಸ್ ಲೈಕ್ PT ಪೀರಿಯಡ್ ಸಿಗೋದ್ ವಾರಕ್ಕೆ 2 ಏನೋ ಇರತ್ತೆ. ಅದನ್ನು ಮ್ಯಾಥ್ಸ್ ಟೀಚರ್ ಬಾರೋ ಮಾಡ್ಬಿಟ್ಟು ಪೋರ್ಷನ್ಸ್ ಕಂಪ್ಲೀಟ್ ಮಾಡಕ್ಕೆ. ನೀವು ಲಾಜಿಸ್ಟಿಕ್ಸ್ ಪಾಯಿಂಟ್ ಇಂದ ನೋಡಿದ್ರೆ, ಕನ್ವೀನಿಯನ್ಸ್ ಪಾಯಿಂಟ್ ಇಂದ ನೋಡಿದ್ರೆ, ಆಸ್ ಅ ಪೇರೆಂಟ್ ದ ಸೇಮ್ ಥಿಂಗ್ ವಾಸ್ ಹ್ಯಾಪನಿಂಗ್ ಅಟ್ ದ ಸ್ಕೂಲ್. I'm quite sure a lot of parents would encourage their children to take it up. It's just convenience that makes a lot. So
ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಹ್ಯಾಪನ್ಸ್ ಅ ಲಾಟ್ ಎಟ್ ಎನಿ ಕಂಟ್ರಿ. ನಾನು ಸೌತ್ ಆಫ್ರಿಕಾನಲ್ಲಿ ಇದ್ದಾಗಲೂ ಅಷ್ಟೇ, ದಿ ಆಕ್ಸೆಸ್ ಟು ಬಾಸ್ಕೆಟ್ ಬಾಲ್ ಕೋರ್ಟ್, ಆಕ್ಸೆಸ್ ಟು ಟೆನ್ನಿಸ್ ಕೋರ್ಟ್, ಹೌದು, ಅವ್ರ ಆಕ್ಸೆಸ್ ಟು ಸ್ವಿಮ್ಮಿಂಗ್ ಪೂಲ್, ಎಷ್ಟು ಅನುಕೂಲ ಇದೆ ಅಲ್ಲಿ. ನೀವೆಲ್ ವಿದಿನ್ ಎವ್ರಿ ನೇಬರ್ಹುಡ್ ವಿಲ್ ಹ್ಯಾವ್ ಆಕ್ಸೆಸ್ ಟು ಹೌದು. ಒನ್ ಲೋಕಲ್ ಜಿಮ್ನೇಷಿಯಂ ಆರ್ ಒನ್ ಲೋಕಲ್ ಇದು ವೈ ಯು ಕ್ಯಾನ್ ಗೋ ಅಂಡ್ ದಟ್ ಹ್ಯಾಸ್ ಟು ಚೇಂಜ್ ಇಲ್ಲೂ ಅಷ್ಟೇ. ಐ ಮೀನ್ ಇಟ್ ಇಸ್ ಚೇಂಜಿಂಗ್. ನಾವು 10 ವರ್ಷ ಹಿಂದ್ಗಡೆ ನೋಡಿದ್, 15 ವರ್ಷ ಹಿಂದ್ಗಡೆ ನೋಡಿದಕ್ಕೂ ಇವಾಗ ನೋಡಿದಕ್ಕೂ ತುಂಬಾ ಸ್ವಿಮ್ಮಿಂಗ್ ಪೂಲ್ಸ್. ಈಗ ಮುಂಚೆ 2002, 2003 ನಲ್ಲಿ ಮೇ ಬಿ ಅಬ್ಬಬ್ಬಾ ಅಂದ್ರೆ ಒಂದು 5 ಸ್ವಿಮ್ಮಿಂಗ್ ಪೂಲ್ ಇತ್ತು ಬೆಂಗಳೂರಿನಲ್ಲಿ, ಕಾಂಪಿಟೇಟಿವ್ ಸ್ವಿಮ್ಮಿಂಗ್ ಪೂಲ್. ಇವಾಗ ಅಟ್ ಲೀಸ್ಟ್ ಒಂದು 10-15 ಪೂಲ್ ಇದೆ. ಓಕೆ. So now, we're heading in the right direction, but it's going to take a lot more time. People have to be patient. That's a fundamental difference between countries like US. Grassroots level, very important. ಸೊ ಸ್ಕೂಲಿಂದಾನೇ ಶುರು ಮಾಡ್ತಾರೆ. ಪ್ಲಸ್ ಜನರಲ್ ಅಥ್ಲೆಟಿಕ್ಸ್ ಅಂದ್ರೆ ನೀವ್ ಯಾವ್ದ್ರಲ್ಲೇ ಶುರು ಮಾಡಿದ್ರೇನು ಅದು ನಿಮ್ಗೆ ಬೇರೆ ಬೇರೆ ಇದ್ರಲ್ಲಿ ಉಪಯೋಗಕ್ಕೆ ಬರುತ್ತಲ್ವಾ. ಕೊನೆಗೆ ನೀವು ಫುಟ್ಬಾಲ್ ಸೇರ್ತಿರೋ, ಹಾಕಿ ಸೇರ್ತಿರೋ, ಸ್ವಿಮ್ಮಿಂಗೋ ಬೇರೆ ಏನೇನೋ, ಆ ಒಂದು ಜನರಲ್ ಫಿಟ್ನೆಸ್ ಇಟ್ ಸೆಲ್ಫ್ ಹೆಲ್ಪ್ಸ್ ಅ ಲಾಟ್. ಹೌದು, ದಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫರೆನ್ಸ್. ದಟ್ ಬೇಸ್ ಬಿಲ್ಡ್ ಮಾಡಿದ್ರೆ ಇನ್ನೇನು ಯೋಚನೆ ಇಲ್ಲ ಅದಾದ್ಮೇಲೆ. ಸಪೋರ್ಟ್ ಸಿಸ್ಟಮ್ ಇದೆ ವೆಸ್ಟ್ ಅಲ್ಲಿ. ಸೊ ಕಾಂಪಿಟೇಟಿವ್ ಆಗೋ ಸ್ಕೂಲ್ ಅಲ್ಲಿ ಬೇರೆ ಕಡೆ ನಮ್ಮಲ್ಲೂ ನಡೆಯುತ್ತೆ, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಅಂತ. ಬಟ್ ವಿತೌಟ್ ತುಂಬಾ ಏನು ಸಪೋರ್ಟ್ ಇಲ್ದೆ ಆಗತ್ತೆ. ತುಂಬಾ ಸತಿ ಕ್ರಿಕೆಟ್ ಆತರ ಇದ್ರಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರ್ಬೋದು, ಸಾಕಷ್ಟು ಜನ ಕೋಚ್ ತರ ಇರ್ಬೋದು. ಸೊ ಸ್ವಲ್ಪ ಇನ್ನು ಸುಲಭ ಆಗ್ಬಹುದು. ಶ್ರೀನಂದ್, ನಾವು ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರೋಣ. ಅದಕ್ಕೆ ಆಮೇಲೆ ನಮ್ ಚರ್ಚೆ ಮುಂದುವರ್ಸೋಣ. ಕೇಳುಗರೆ ನಮಸ್ಕಾರ. ನಮ್ಮ ತಲೆಹರಟೆ ಪಾಡ್ಕಾಸ್ಟ್ ನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು 1 ನಿಮಿಷ ತಗೊಂಡು ನಿಮ್ಮ ಸೋಷಿಯಲ್ ಮೀಡಿಯಾನಲ್ಲೋ ಇಲ್ಲ ವಾಟ್ಸ್ಆಪ್ ಅಲ್ಲೋ ಬೇರೆಯವ್ರ ಹತ್ರ ಹಂಚ್ಕೊಳ್ಳಿ. ಐಟ್ಯೂನ್ಸ್ ಇಲ್ಲ ಆಪಲ್ ಪಾಡ್ಕಾಸ್ಟ್ ಅಲ್ಲಿ ನೀವು ಕೇಳ್ತಾ ಇದ್ರೆ ದಯವಿಟ್ಟು ಒಂದು ರೇಟಿಂಗ್ ಮತ್ತು ರಿವ್ಯೂ ನೀಡಿ, ನಮಗೆ ತುಂಬಾನೇ ಸಹಾಯವಾಗುತ್ತೆ. ಮತ್ತು ಕೇಳುಗರೆ, ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ ತಕ್ಷಶೀಲಾ ಇನ್ಸ್ಟಿಟ್ಯೂಷನ್ ಮತ್ತು IPSMF ಇಂಡಿಪೆಂಡೆಂಟ್ ಪಬ್ಲಿಕ್ ಸ್ಪಿರಿಟೆಡ್ ಮೀಡಿಯಾ ಫೌಂಡೇಶನ್ ಇವರಿನ ಸಹಾಯದಿಂದ ಸಾಧ್ಯವಾಗಿದೆ. ಅವರಿಗೆ ನಮ್ಮ ಧನ್ಯವಾದ. Hey, it's been another great week on the IVM Podcast Network. On Naan Curry, Sadaf and Archit stir up a hot pot of stories exploring the age-old breakfast of Old Delhi Nihari. This is a must-check out from the #1 food podcast in India. We'd like to welcome Audiogan to the network. It's an old show about design. We want to kick off this season with Jay Datta, design-headed Make My Trip and Go Ivy Bo. He's also the founder of Design Up. Positively Unlimited gets a makeover. Check out the revamped show Say No to Drama with Chetna and learn how to avoid drama in your life. Home is where the heart is. Marathi Kirkitun helps us understand more about homes. On Smarter with Sid, Siddharth asks a pertinent question: is jealousy good for you? And on the Musafir Stories, get introduced to the headhunters of Nagaland. Do follow us on social media. We're IVM Podcast on Twitter, Facebook, Instagram, and LinkedIn. And remember, if you're enjoying this show or any other show for that matter, please do tell a friend. Word of mouth is the best way to spread the word about a podcast you love. And finally, we'd like to thank our sponsors this week: CET, Cred, Global Victoria, Bank of Baroda, Intuit India, and CoinSwitch Kuber. ವೆಲ್ಕಮ್ ಬ್ಯಾಕ್. ಇವತ್ ನಾವು ಡಾಕ್ಟರ್ ಶ್ರೀನಂದ್ ಶ್ರೀನಿವಾಸ್ ಅವರ ಜೊತೆ ಒಂದು ಒಲಿಂಪಿಕ್ ಪರ್ಫಾರ್ಮೆನ್ಸ್ ಅಲ್ಲಿ ಏನು ಹೋಗುತ್ತೆ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಇವಾಗ ಜನ ಒಂದಷ್ಟು ಟ್ರೈನಿಂಗ್ ಮಾಡಿದ್ದಾರೆ, ಈಗ ಆಗ್ಲೇ ಒಂದು ಕಾಂಪಿಟೇಟಿವ್ ಲೆವೆಲ್ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಆಮೇಲೆ ಏನಾಗುತ್ತೆ? ಸೊ ಸ್ಟೇಟ್ ಆಫ್ ದಿ ಆರ್ಟ್ ಅಂದ್ರೆ ಈಗ ಇನ್ ಟರ್ಮ್ಸ್ ಆಫ್ ಆಕ್ಸೆಸ್ ಟು ನಾಲೆಡ್ಜ್ ಅಂಡ್ ಆಲ್ ಆಫ್ ದಟ್, ಆ ಕೋಚಸ್ ಆರ್ ಆಲ್ಮೋಸ್ಟ್ ಆಸ್ ಗುಡ್ ಆಸ್ ದ ಇದು ಬೇರೆ ಕೋಚಸ್ ಎಲ್ಲ. ಇವಾಗ ಲೈಕ್ ಸ್ವಿಮ್ಮಿಂಗ್ ಅಗೇನ್, ರೀಸನ್ ಐ ಕೀಪ್ ಟಾಕಿಂಗ್ ಅಬೌಟ್ ಸ್ವಿಮ್ಮಿಂಗ್ ಬಿಕಾಸ್ ಐ ನೋ ದ ಸಿಸ್ಟಮ್. ನೀವು ಬಸವನಗುಡಿ ಅಕ್ವಾಟಿಕ್ ಸೆಂಟರ್ ಅಲ್ಲಿ ಶುರು ಮಾಡಿದ್ದು? ಹೌದು. ಈಗ 2 ಬಿಗ್ ಕೋಚಸ್ ಇನ್ ಇಂಡಿಯಾ, ಒಬ್ರು ಪ್ರದೀಪ್ ಕುಮಾರ್ ಅಂತ, ಒಬ್ರು ನಿಹಾರ್ ಅಮೀನ್. ಬೋತ್ ಆರ್ ಎಕ್ಸಲೆಂಟ್ ಕೋಚಸ್. ಇಬ್ರು ಚೆನ್ನಾಗಿ ಮಾಡಿದ್ದಾರೆ, ಏನೂ ಇಲ್ಲ. ತುಂಬಾ ಜನ ನೋಡ್ಬೋದು, ಏನ್ ಇವ್ರು ಇಷ್ಟು ವರ್ಷದಿಂದ ಕೋಚ್ ಮಾಡಿದ್ದಾರೆ, ಸುಮಾರು ಇದಕ್ ಬಂದಿಲ್ಲ, ಏನೂ ಇಲ್ಲ. ಕಟ್ ಅಂತ ಮಾಡಿದ್ದಾರೆ ಈ ವರ್ಷ ಒಲಿಂಪಿಕ್ಸ್ ಇದು ಮಾಡ್ಬೇಕಾದಾಗ. ಹೋದ ವರ್ಷ ಇಲ್ಲಿವರೆಗೂ ಯಾವ ಇಂಡಿಯನು ಕಟ್ಟೆ ಮಾಡಿಲ್ಲ. ಇಟ್ಸ್ ಒಂಥರ ಅದು ಗ್ಲಾಸ್ ಸೀಲಿಂಗ್ ಇದ್ದಂಗೆ ಇಷ್ಟು ವರ್ಷ. ದೇವ್ ಬ್ರೋಕನ್ ದಟ್ ಸೀಲಿಂಗ್ ಅಂಡ್ ಇದು. ಈಗ ಇನ್ ಟರ್ಮ್ಸ್ ಆಫ್ ನಾಲೆಡ್ಜ್, ಆಕ್ಸೆಸ್ ಟು ನಾಲೆಡ್ಜ್, ಹೌ ಟು ಯುಟಿಲೈಸ್ ಇದು. ಸೊ ನಾಲೆಡ್ಜ್ ಅಂದ್ರೆ ಯಾವ್ದ್ರ ಮೇಲೆ ಬೇಕಾಗತ್ತೆ? ಯಾವ ತರ ಟ್ರೈನಿಂಗ್ ಅಂತಾನ? ಅಂದ್ರೆ ಇನ್ ಟರ್ಮ್ಸ್ ಆಫ್ ಟೆಕ್ನಿಕ್. ಈಗ ಟ್ರೈನ್ ಮಾಡ್ಬೇಕಾದಾಗ ಯಾರಿಗಾದ್ರು ಇನ್ ಎನಿ ಸ್ಪೋರ್ಟ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್. ಯು ಹ್ಯಾವ್ ಟು ಒಂದು ಎಂಡ್ಯೂರೆನ್ಸ್ ಮೇಲೆ ಫೋಕಸ್ ಮಾಡುತ್ತೆ, ಒಂದು ಸ್ಪೀಡ್ ಮೇಲೆ ಫೋಕಸ್ ಮಾಡುತ್ತೆ, ಒಂದು ಸ್ಟ್ರೆಂತ್ ಮೇಲೆ, ಒಂದು ಟೆಕ್ನಿಕ್ ಮೇಲೆ, ಒಂದು ಫ್ಲೆಕ್ಸಿಬಿಲಿಟಿ, ತುಂಬಾ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇದೆ. ಇದ್ರಲ್ಲಿ ನೋಡಿದ್ರೆ ಕೋಚಸ್ ಆರ್ ಕ್ವೈಟ್, ದ ಟಾಪ್ ಕೋಚಸ್ ಆರ್ ಕ್ವೈಟ್ ನಾಲೆಜಬಲ್. ಇಶ್ಯೂ ಏನಾಗ್ತಾ ಇದೆ ಅಂದ್ರೆ ಲೋವರ್ ದ ರಂಗ್ಸ್ ಅಂಡ್ ಇದು, ದೇ ಹ್ಯಾವ್ ಟು ಸ್ಟಿಲ್ ಕ್ಯಾಚ್ ಅಪ್ ಆನ್ ದಟ್. ಇದು ನಾಲೆಜ್ ವೈಸ್ ಏನ್ ಯೋಚನೆ ಇಲ್ಲ. ಬಟ್ ಇಫ್ ಯು ಲುಕ್ ಎಟ್ ಸ್ಟೇಟ್ ಆಫ್ ದಿ ಆರ್ಟ್ ಟೆಕ್ನಿಕ್ ಅಂದ್ರೆ ಅಬ್ರಾಡ್ ಎಲ್ಲ
just having the knowledge is not enough. You need some certain gadgets, ಸ್ವಲ್ಪ ಗ್ಯಾಜೆಟ್ಸ್ ಟು ಹೆಲ್ಪ್ ದೆಮ್ ಯುಟಿಲೈಸ್ ದಟ್ ನಾಲೆಜ್ ಬೆಟರ್. ಇವಾಗ ಮೆಡಿಸಿನ್ ನಲ್ಲೂ ಹಂಗ್ ನೋಡ್ತೀವಿ, ICU ನಲ್ಲಿ ಕೆಲಸ ಮಾಡ್ಬೇಕಾದಾಗ ನೋಡಿದ್ವಿ, ನಮ್ಗೆ ಈ ಇನ್ಸ್ಟ್ರೂಮೆಂಟ್ ಇದ್ದಿದ್ರೆ ಇಷ್ಟು ಆರಾಮಾಗಿ ಇದನ್ನ ನೋಡ್ಕೋಬಹುದಾಗಿತ್ತು, ಅದಿಲ್ಲ. ಈಗ ಕೊರೋನಾನೇ ತಗೊಳ್ಳಿ ಫಾರ್ ಎಕ್ಸಾಂಪಲ್, RT-PCR ಅಂತ ಮಾಡ್ತಾರೆ, ಇಟ್ ಟೇಕ್ಸ್ 24 ಗಂಟೆ ಬೇಕು ರಿಪೋರ್ಟ್ ಬರಕ್ಕೆ. US ನಲ್ಲಿ ಮುಂಚೆಯಿಂದಾನು ರ್ಯಾಪಿಡ್ RT-PCR ಅಂತ ಮಾಡೋರು. ರ್ಯಾಪಿಡ್ RT-PCR 15 ನಿಮಿಷದ ಒಳಗಡೆ ಸೇಮ್ ಆಕ್ಯುರೇಟ್ ರಿಸಲ್ಟ್ಸ್ ಕೊಡುತ್ತೆ. ಸೊ ಆತರ ತುಂಬಾ ಟೆಕ್ನಾಲಜಿ ಇದೆ. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಕೆಲವು ಸ್ವಿಮ್ಮರ್ಸ್ ಇನ್ ಸ್ವಿಮ್ಮಿಂಗ್ ನಲ್ಲಿ ಕೆಲವು ಸೆನ್ಸರ್ಸ್ ಹಾಕೋತಾರೆ ಕೈಗೆ, ಹಿಪ್ಗೆ, ಕಾಲ್ಗೆ, ಆಲ್ ಆಫ್ ದಿಸ್. ನೀವು ಸ್ವಿಮ್ ಮಾಡ್ಬೇಕಾದಾಗ ಇಟ್ ವಿಲ್ ಗಿವ್ ಯು ಅನ್ ಐಡಿಯಾ, ಕೈ ಇಷ್ಟು ಬೆಂಡ್ ಆಗ್ತಾ ಇದೆ, ಕೈ ಇಷ್ಟು ಸೀದಾ ಹೋಗ್ತಾ ಇದೆ. ಇಟ್ ಗಿವ್ಸ್ ಯು ದ ಡೇಟಾ. ಒಂದು PDF ನಲ್ಲೋ ಎಕ್ಸೆಲ್ ನಲ್ಲೋ ಒಂದು ಫಾರ್ಮ್ ನಲ್ಲಿ ಇಷ್ಟು ಡೇಟಾ ಬರುತ್ತೆ. ಫ್ರೀ ಸ್ಟೈಲ್ ತಗೊಳ್ಳಿ, ಒಂದು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್. ರೈಟ್ ಹ್ಯಾಂಡ್ ಮೇಲೆ 60% ಡಿಪೆಂಡ್ ಆಗ್ತಾರೆ, ಲೆಫ್ಟ್ ಹ್ಯಾಂಡ್ ಮೇಲೆ 40% ಡಿಪೆಂಡ್ ಆಗ್ತಾ ಇದಾರೆ. ಸೊ ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು. ನೀವ್ ಈ ಡೇಟಾನ ಹೋಗ ಕೋಚ್ ಕೊಟ್ರೆ ಇಟ್ಸ್ ಸೋ ಮಚ್ ಬೆಟರ್ ಟು ಮಾಡಿಫೈ ದರ್ ಟ್ರೈನಿಂಗ್. ಇಲ್ಲ ಅಂದ್ರೆ ಬರೀ ಕಣ್ಣಲ್ಲಿ ನೋಡ್ತಾ ಇರ್ಬೋದು. ಹೆಚ್ಚು ಅಂದ್ರೆ ಒಂದು ಅಂಡರ್ ವಾಟರ್ ಕ್ಯಾಮ್ರಾ ಇಟ್ಕೊಂಡು ನೋಡ್ತಾರೆ. ದಟ್ ಇಸ್ ಇದು, ದಟ್ ಈಸ್ ಒನ್. ಸೊ ಈ ತರ ಜಸ್ಟ್ ಒಂದು ಉದಾಹರಣೆ. ಸೇಮ್ ಥಿಂಗ್ ವಿತ್ ಲಾಟ್ ಆಫ್ ಸ್ಪೋರ್ಟ್ಸ್, ಲಾಟ್ ಆಫ್ ಮೋಷನ್ ಸೆನ್ಸರ್ಸ್ ಅದು. ಅಂಡ್ ದೀಸ್ ಆರ್ ವೆರಿ ಎಕ್ಸ್ಪೆನ್ಸಿವ್ ಗ್ಯಾಜೆಟ್ಸ್, ದಟ್ಸ್ ಒನ್. ಪ್ಲಸ್ ಇನ್ನ ಒಂದ್ ಏನು ಅಂದ್ರೆ, ವಾಟ್ ವಿ ಸೀನ್ ಇನ್ ಅವರ್ ಗವರ್ಮೆಂಟ್ ಇಸ್, ಕೆಲವು ಸತಿ ಇಫ್ ಯು ಗೋ ಟು ದ ಸಾಯ್ ಫೆಸಿಲಿಟಿ ಅಥವಾ ಎನಿ ಆಫ್ ಇದು ಗ್ಯಾಜೆಟ್ಸ್ ತರ್ಸ್ಕೋತಾರೆ, ಬಟ್ ಆ ಡೇಟಾ ಇಂಟರ್ಪ್ರೇಟ್ ಮಾಡೋರು ಕೆಲವು ಸತಿ ಇರೋದಿಲ್ಲ. ರೈಟ್, ಹೌದು. ಆ ಡೇಟಾ ಹೇಗ್ ಯುಟಿಲೈಸ್ ಮಾಡೋದು ಮುಖ್ಯ. ಈಗ ಯಾರನ್ನಾದ್ರೂ ನನ್ನ ಪ್ಲೇಯರ್ ನ ಏನಾದ್ರು ಇಂಜುರಿ ಆಗ್ಬಿಟ್ಟು MRI ಸ್ಕ್ಯಾನ್ ಮಾಡಿದ್ರೆ, ನಾನಿಲ್ಲ ಬರೀ ಅವ್ನ MRI ಸ್ಕ್ಯಾನ್ ರಿಪೋರ್ಟ್ ಆ ಕೋಚ್ ಕೊಟ್ಟ ಏನ್ ಮಾಡ್ಬೇಕು ಅದ್ರ ಜೊತೆ, ಅದ್ ಹೇಗ್, ಅದು ಒಳ್ಳೇದು ಕೆಟ್ಟದು, ಇದು ಸಮಥಿಂಗ್ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಅದನ್ನೆಲ್ಲ ನೋಡೋದು ತುಂಬಾ ಮುಖ್ಯ. ಈ ತರ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಅದ್ ನಮ್ ಗವರ್ಮೆಂಟ್ ನವ್ರು ಇನ್ವೆಸ್ಟ್ ಮಾಡ್ಬೇಕು. ಅದ್ರಲ್ಲಿ ಪ್ರೈವೇಟ್ ಆಗಿ ಇನ್ವೆಸ್ಟ್ ಮಾಡಕ್ಕೆ ಇರತ್ತೆ. ಮೇ ಬಿ ಈಗ ಸ್ವಲ್ಪ ರಿಲಯನ್ಸ್ ಫೌಂಡೇಶನ್ ಎಲ್ಲ ಇದೆ, ಮೇ ಬಿ ದೇ ಇನ್ವೆಸ್ಟಿಂಗ್. ಈ ತರ ಇದೆಲ್ಲ ಇರ್ಬೋದು. ಈ ಕ್ರಿಕೆಟ್ ನಲ್ಲಿ ನೋಡಿದೀನಿ. ಈಗ ಕ್ರಿಕೆಟ್ ನಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಈಗ ಬ್ಯಾಟ್ ಇರತ್ತಲ್ಲ, ಬ್ಯಾಟ್ ಮೇಲೆ ದೇ ಪುಟ್ ಒನ್ ಸ್ಟಿಂಗ್ ಚಿಪ್ ತರ ಹಾಕಿರ್ತಾರೆ, ವಿಚ್ ವೆನ್ ದ ಬ್ಯಾಟ್ಸ್ಮನ್ ಪ್ಲೇಸ್ ದ ಶಾಟ್, ಅವನಿಗೆ ಫೀಡ್ಬ್ಯಾಕ್ ಬರುತ್ತೆ. ನೀನ್ ಈ ಆಂಗಲ್ ಅಲ್ಲಿ ಹೊಡೆದೆ ನಿನ್ ಪವರ್ ಇಷ್ಟಿದೆ, ನೀನ್ ಈ ಆಂಗಲ್ ಅಲ್ಲಿ ಹೊಡೆದೆ ನಿನ್ ಪವರ್ ಇಷ್ಟಿದೆ. ಸೊ ನೀನ್ ಹೆಂಗೆ ಯಾವ ಶಾಟ್ ಪ್ರಾಕ್ಟೀಸ್ ಮಾಡ್ಬೇಕು, ಯಾವ ಶಾಟ್ ಪರ್ಫೆಕ್ಟ್ ಮಾಡ್ಬೇಕು, ಆ ತರದೆಲ್ಲ ಟೆಕ್ನಾಲಜಿ ಇದೆ. ಸೊ ಬಟ್ ದಟ್ ಇಸ್ ಸ್ಟೇಟ್ ಆಫ್ ದಿ ಆರ್ಟ್. ಕ್ರಿಕೆಟ್ ಅಂದ್ರೆ ಈಗ IPL ಬಂದ್ಮೇಲೆ ಇಟ್ ಹಸ್ ಬಿಕಮ್ ಅ ಮೋರ್ ಕಮರ್ಷಿಯಲ್ ಸ್ಪೋರ್ಟ್ ಅಲ್ವಾ. ಜನ IPL ಇಂದ ಬೇರೆ ಬೇರೆ ಅಡ್ವರ್ಟೈಸಿಂಗ್, ಬೇರೆ ಇದರಿಂದ ದುಡ್ಡು ಮಾಡಬಹುದು, ಸೊ ಇನ್ವೆಸ್ಟ್ ಮಾಡಬಹುದು. ಸೊ ಕ್ರಿಕೆಟ್ ಆ ಸಿಸ್ಟಮ್ಸ್ ಇದೆ. ಬೇರೆ ಬೇರೆ ದೇಶದಲ್ಲಿ ಫುಟ್ಬಾಲ್ ಆ ತರ ಸಿಸ್ಟಮ್ ಇರಬಹುದು. ಆದ್ರೆ ನಾವು ಅಥ್ಲೆಟಿಕ್ಸ್ ಅಂಡ್ ಒಲಿಂಪಿಕ್ಸ್ ನಾವು ಪೂರ್ವವಾಗಿ ತಗೊಳ್ಳೋವಾಗ ಎಲ್ಲಾ ಸ್ಪೋರ್ಟುವೆ ಅಷ್ಟು ಕಮರ್ಷಿಯಲ್ ಆಗಿರೋಲ್ಲ ಅಲ್ವಾ. ಇವಾಗ ಸ್ವಿಮ್ಮಿಂಗ್ ತಗೊಳ್ಳಿ, ಅಥ್ಲೆಟಿಕ್ಸ್ ಆಗಲ್ಲ ಅಲ್ವಾ, ಸರ್ಕಾರ ಬೇಕು. ದಟ್ ಇಸ್ ದ ಮೇನ್ ರೀಸನ್ ನಾವು ಅಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ. ಐ ಮೀನ್, ಐ ಆಮ್ ನಾಟ್ ಸೇಯಿಂಗ್ ದಟ್ಸ್ ದ ಮೇನ್ ರೀಸನ್ ವೈ ವಿ ಆರ್ ನಾಟ್ ಡೂಯಿಂಗ್ ಸೋ ವೆಲ್ ಇನ್ ಅದರ್ ಸ್ಪೋರ್ಟ್ಸ್. ಪೀಪಲ್ ಆರ್ ನಾಟ್ ರೆಡಿ ಟು ಕಮ್ ಬಿಕಾಸ್ ದೇರ್ ಇಸ್ ನೋ, ಇಫ್ ಐ ಪುಟ್ ಇನ್ 50 ಲಕ್ಷ ಇವತ್ತು ಹಾಕಿದ್ರೆ ನಂಗೆ ಅದ್ರ ಮೇಲೆ ಏನು ರಿಟರ್ನ್ಸ್ ಬರೋದು ಏನು ಇರ್ಲಾರ್ದು. ಯಾರಾದ್ರೂ ಮಾಡಿದ್ರೆ ಇಟ್ ಶುಡ್ ಬಿ ಬಿಕಾಸ್ ಅವ್ರಿಗೆ ಸ್ಪೋರ್ಟ್ಸ್ ತುಂಬಾ ಇಷ್ಟ. ಸದ್ಯಕ್ಕೆ ಆ ಪರಿಸ್ಥಿತಿನಲ್ಲಿ ಇದೆ. ಸೊ ಫೌಂಡೇಶನ್ ದುಡ್ಡು, ಫಿಲಾಂಥ್ರಪಿ ಆ ತರ ದುಡ್ಡು ಬರ್ತಾ ಇದೆ, ಸ್ವಲ್ಪ ಅಷ್ಟೇ ಬರ್ತಾ ಇರೋದು. ಹೌದು, ಸದ್ಯಕ್ಕೆ. ಸೊ ಈಗ ಆತರ ಗ್ಯಾಡ್ಜೆಟ್ಸ್, ಆತರ ಟೆಕ್ನಿಕ್ಸ್, ಸೊ ಅದು ನಮ್ಮಲ್ಲಿ ಇನ್ನೂ ಸ್ವಲ್ಪ ಕೊರತೆ ಇದೆ. ಬೇರೆ ಯಾವ ಅಂಶಗಳಿರಬಹುದು? ವಾಟ್ ಅಬೌಟ್ ನ್ಯೂಟ್ರಿಷನ್? So nutrition is something that is lacking in the sense, in terms of knowledge is there. The other thing, ನನ್ನ ಪ್ರಕಾರ what is missing ಅಂದ್ರೆ, nutritionists ಇದಾರೆ, but nutritionists who are sports persons themselves, ಅದು ಸ್ವಲ್ಪ I feel we have a little bit of a shortage ಅಲ್ಲಿ. ಸೊ ನೀವು ಒಲಿಂಪಿಕ್ಸ್ ಇಲ್ಲ ನಿಮ್ಮ ಕಾಂಪಿಟೇಟಿವ್ ಸ್ವಿಮ್ಮಿಂಗ್ ಗೆಲ್ಲ ತಯಾರಿ ಮಾಡುವಾಗ ನೀವು ಎಷ್ಟು ಕ್ಯಾಲೋರಿ ತಿನ್ಬೇಕಾಗಿತ್ತು ಒಂದ್ ದಿನಕ್ಕೆ? ಒಲಿಂಪಿಕ್ಸ್ ಇದು ಮಾಡ್ಬೇಕಾದಾಗ when we used to train, ನಾವು we used to at least consume 5,000 calories to 6,000 calories in a day. 5,000 ಕ್ಯಾಲರಿನ 5-6 ಮಾಡ್ಬೇಕು, ಇಲ್ಲಾಂದ್ರೆ ಸಸ್ಟೈನ್ ಮಾಡಕ್ ಆಗಲ್ಲ. ನಾವು 5,000-6,000, ಬಟ್ ಇಟ್ ಇಸ್ ವೆರಿ ಫೇಮಸ್ ಮೈಕಲ್ ಫೆಲ್ಪ್ಸ್ ಐ ಥಿಂಕ್ 12,000 ಕ್ಯಾಲರಿನೋ 14,000 ಕ್ಯಾಲರಿ ಪರ್ ಡೇ ಇತ್ತು ಅವ್ರದ್ದು ಡಯಟ್ ಕನ್ಸಂಪ್ಷನ್. ಅಷ್ಟು ಟ್ರೈನ್ ಮಾಡೋರು.
ಅಷ್ಟು ಇದು. ಅಂಡ್ ಇಟ್ಸ್ ನಾಟ್ ಜಸ್ಟ್ ಕ್ಯಾಲರೀಸ್, ಇದು ಗೆಟಿಂಗ್ ದ ರೈಟ್ ಸೋರ್ಸ್ ಆಫ್ ಫುಡ್. ಇವಾಗ ಅನ್ಫಾರ್ಚುನೇಟ್ ನಾನ್ ಟ್ರೈನ್ ಮಾಡ್ಬೇಕಾದಾಗ ನಂಗೆ ಬರೀ ಅನ್ನ ಸಾರು, ಅನ್ನ ಮೊಸರು ಅದರಲ್ಲೇ ಇದಾಗ್ತದೆ, ಆ ಪಲ್ಯ. ಐ ಮೀನ್ ಇಟ್ಸ್ ಇಸ್ ಫೈನ್, ಐಮ್ ನಾಟ್ ಸೇಯಿಂಗ್ ಎಲ್ಲರೂ ನಾನ್ ವೆಜ್ ತಿನ್ಬೇಕು ಅದೇನಿಲ್ಲ. ದರ್ ಲಾಟ್ ಆಫ್ ಪ್ರೂಫ್ ದಟ್ ವೆಜಿಟೇರಿಯನ್ ಫುಡ್ ಇಸ್ ಆಸ್ ಗುಡ್ ಆಸ್ ನಾನ್ ಇನ್ ಸೋರ್ಸ್ ಆಫ್ ಪ್ರೋಟೀನ್, ಅದೇನಿಲ್ಲ. ಬಟ್ ಐಮ್ ಜಸ್ಟ್ ಸೇಯಿಂಗ್ ನಮ್ ಅವೇರ್ನೆಸ್ ಇದು ಏನು ಇರ್ಲಿಲ್ಲ ಅವಾಗ. ಏನ್ ಆಗಿದೆ ಅಂದ್ರೆ ನೀವು ಈ ಆಸ್ಕಿಂಗ್ ವೈ, ಯಾಕೆ ನಾವು ಈ ನ್ಯೂಟ್ರಿಷನ್ ಅಲ್ಲೂ ಇದಿದೆ, ನಮ್ಗೆ ಕೋಚಸ್ಗೂ ಈ ಆಕ್ಸೆಸ್ ಇದೆ, ಟೆಕ್ನಾಲಜಿ ಟು ಸರ್ಟನ್ ಎಕ್ಸ್ಟೆಂಟ್ ಸ್ವಲ್ಪ ಇದೆ, ಯಾಕೆ ನಮ್ಗೆ ಇನ್ನ ಪ್ರೋಗ್ರೆಸ್, ಯಾಕೆ ಅಷ್ಟು ಪ್ರೋಗ್ರೆಸ್ ನೋಡ್ತಾ ಇಲ್ಲ, ಯಾಕೆ ಹೇಳ್ಬೇಕು ಅಂದ್ರೆ ಇಟ್ಸ್ ನಾಟ್ ಆಲ್ ಇನ್ ಒನ್ ಪ್ಲೇಸ್. ಕೋಚ್ ಒಂದ್ ಕಡೆ ಇದ್ದಾರೆ, ಜಿಮ್ ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಕೋಚ್ ಒಂದ್ ಕಡೆ ಇದ್ದಾರೆ, ನ್ಯೂಟ್ರಿಷನಿಸ್ಟ್ ಒಂದ್ ಕಡೆ ಇದ್ದಾರೆ, ಫಿಸಿಯೋಥೆರಪಿಸ್ಟ್ ಒಂದ್ ಕಡೆ ಇದ್ದಾರೆ. ಸೊ ಒಂದು ಇಕೋಸಿಸ್ಟಮ್ ಅಂತ ಇಲ್ಲ, ಇಕೋಸಿಸ್ಟಮ್ ಅಂತ ಅಲ್ಲ. ಅದಕ್ಕೆ ಏನಾಗತ್ತೆ ಅಂದ್ರೆ IPL ನಲ್ಲಿ ಹೇಗಿದೆ ಸಿಸ್ಟಮ್ ಅಂದ್ರೆ, ಇವಾಗ ಈ ಕಡೆ ತಿರ್ಗದೆ ಡಾಕ್ಟರ್ ಇದಾರೆ, ಈ ಕಡೆ ತಿರ್ಗದೆ ಫಿಸಿಯೋಥೆರಪಿಸ್ಟ್ ಇದೆ, ಈ ಕಡೆ ನೋಡಿದ್ರೆ ಕಂಡೀಷನರ್, ಈ ಕಡೆ ಹೋದ್ರೆ ಮಸಾಜ್, ಅಟ್ ಯುವರ್ ಫಿಂಗರ್ ಟಿಪ್ಸ್ 24/7 ಅಟ್ ಯುವರ್ ಫಿಂಗರ್ ಟಿಪ್ಸ್. ನಿಂಗೆ ಇದಾರೆ ಯಾರಾದ್ರೂ, ಯು ನೀಡ್ ಹೆಲ್ಪ್ ಇದು. Basically, that is what we call as an industrial setup in sports. That is what we are lacking in India. Which is why 2 months back, me and two friends who've been, all three of us have been in the sports field for very long. AK Abhinav Anta, he's been one of the pioneers of strength and conditioning in India. Okay. He was one of the first few people who brought CrossFit to India back in 2013, 2012. ಅವರೇ ನಮ್ಮ ಕ್ರಾಸ್ಫಿಟ್ ಅಂತ CrossFit anta shuru ಮಾಡಿದ್ರು. Now he's moved on. He's gone into a very sports specific, scientific based approach for our gym, Namma Fit anta shuru ide. And the other person along with me, Nisha Millet anta. She's an Olympian. She went to the 2000 Sydney Olympics. She was the first Indian woman to qualify for the Olympic. So three of us, we've started this thing called Elevate Performance Lab anta. And we are also working with a lot of nutritionists, a lot of masseurs, and also trying to create a similar ecosystem for individual athletes, not just professional athletes, even for the amateur athlete. So what we are aiming at is, once an amateur athlete, like the Sadhana Mansha that we talk about, once they see what kind of a difference being in an institutional like setup can do to their running, we are hoping that in the future, their children, it'll pick up. That's how it works. It is once the parents and once the armchair athletes realize, okay, this is where we are, this is what we can do. Imagine if we start this at childhood for our kid, for our children, how much more they can do. So that was one of the intentions behind Elevate. ಸೊ ನೀವೇನ್ ಹೇಳ್ತಾ ಇದ್ದೀರಾ ಅಂದ್ರೆ, ಸದ್ಯಕ್ಕೆ ತುಂಬಾ ಜನ ಈಗ ನೀವ್ ಹೇಳಿದ ತರ ಬೆಂಗಳೂರಲ್ಲಿ ಸಾಕಷ್ಟು ಜನ ಮ್ಯಾರಥಾನ್ ಓಡ್ತಾರೆ, ಇಲ್ಲ ಜಸ್ಟ್ ಬೆಳಗ್ಗೆ ರನ್ನಿಂಗ್ ಓಡ್ತಾರೆ, ಬೇರೆ ಬೇರೆ ಕಡೆ ರನ್ನಿಂಗ್ ಗ್ರೂಪ್ಸ್ ಇದೆ ಅಲ್ವಾ, ತುಂಬಾ ಜನ ಒಟ್ಟು ಓಡ್ತಾರೆ. ಯಾವ್ದು ಜಯನಗರ್ ಜಾಗ್ವಾರ್ಸ್, ಇಟ್ಸ್ ಒನ್ ಆಕ್ಚುಲಿ ಅದು ಇಂಡಿಯಾಸ್ ಬಿಗ್ಗೆಸ್ಟ್ ರನ್ನಿಂಗ್ ಗ್ರೂಪ್. ಅಟ್ ಲೀಸ್ಟ್ ಹೌದಾ, ಇನ್ ಟರ್ಮ್ಸ್ ಆಫ್ ಅಮೇಚರ್ ರನ್ನಿಂಗ್ ಗ್ರೂಪ್ಸ್, ಅವರು ಅಟ್ ಲೀಸ್ಟ್ ನೀವು ಫುಲ್ ಇಂಡಿಯಾಗ ಅವ್ರ ನಂಬರ್ ಆಫ್ ಮೆಂಬರ್ಸ್ ನೋಡಿದ್ರೆ 2000+ ಇದಾರೆ. ಅಂದ್ರೆ ಬೆಂಗಳೂರಿನಲ್ಲಿ 600 ಜನ 500 ಜನ ಇದಾರೆ who run with ಜಯನಗರ್ ಜಾಗ್ವಾರ್ಸ್. ಸೊ ಆ ತರ ಗುಂಪುಗಳಿದ್ದಾರೆ. ಸೊ ನೀವೇನ್ ಹೇಳ್ತಾ ಇದ್ದೀರಾ ಅಂದ್ರೆ, ತುಂಬಾ ಜನ ಈ ತರ ಸ್ವಲ್ಪ ಲೈಕ್ ದೇರ್ ವೆಲ್ ಆಫ್, ಈ ತರ ನಾವು ಬೇರೆ ಕೆಲ್ಸ ಮನೆ ಇಟ್ಕೊಂಡು ಏನಾದ್ರು ಈ ತರ ಮ್ಯಾರಥಾನ್ ಯಾವ್ದ್ರಲ್ಲಾದ್ರೂ ಒಂದು ಕಾನ್ಸಂಟ್ರೇಟ್ ಮಾಡಬಹುದು. ಅಂಡ್ ಅದರಲ್ಲಿ ದೇ ವಾಂಟ್ ಟು ಡೂ ಅ ಲಿಟಲ್ ಬೆಟರ್, ಇನ್ನೂ ಸ್ವಲ್ಪ ಮಾಡ್ಬೇಕು ಅಂದ್ರೆ ನಿಮ್ ಜೊತೆ ಬಂದು ದೇ ಕ್ಯಾನ್ ಲರ್ನ್ ಅ ಲಿಟಲ್, ಅವರ ಹೆಲ್ತ್ ಹಾಳ್ ಮಾಡ್ಕೊಳ್ದೆ, ಅವ್ರ ಕಾಲ್ ಹಾಳ್ ಮಾಡ್ಕೊಳ್ದೆ ಮಾಡಬಹುದು. ಅಂಡ್ ಮೇ ಬಿ ಒಂದು ಜನರೇಷನ್ ನಲ್ಲಿ ಅವ್ರ ಮಕ್ಕಳು ಫ್ರಮ್ ಡೇ ಒನ್ ಒಳ್ಳೆ ಸಪೋರ್ಟ್ ಸಿಗಬಹುದು ಅವ್ರಿಗೆ ಅಂತ. ದಟ್ ಈಸ್ ಒನ್ ಆಫ್ ದ, ಐ ಮೀನ್ ದಟ್ಸ್ ನಿಮ್ ಉದ್ದೇಶ, ಅದು ಲಾಂಗ್ ಟರ್ಮ್ ಗೋಲ್, ಲಾಂಗ್ ಟರ್ಮ್ ಉದ್ದೇಶ ಅದೇನೆ. ನೋಡೋಣ ಹೆಂಗಾಗತ್ತೆ ಏನು ಅಂತ ನೋಡ್ಬೇಕಷ್ಟೇ. ಓಕೆ, ಸೊ ನಿಮ್ ಉದ್ದೇಶ ಇದೆ. ಸೊ ಆ ಕೋಚಿಂಗ್ ಅಂಶ, ಮೆಡಿಕಲ್ ಅಂಶ, ಸ್ಕಿಲ್ ಅಂಡ್ ಟ್ರೈನಿಂಗ್ ಎಲ್ಲ ಒಂದ್ ಕಡೆ ತರೋಣ ಅಂತ ಅದಿರ್ಬೇಕಾ. ಎಲ್ಲರೂ ಫೆಸಿಲಿಟೀಸ್ ಅಂತಾರೆ, ಬಟ್ ಆ ಆಕ್ಸೆಸಿಬಿಲಿಟಿ, ಆ ಕನ್ವೀನಿಯನ್ಸ್ ಇಲ್ಲ ಅಂದ್ರೆ ಫೆಸಿಲಿಟೀಸ್ ಅಷ್ಟು ಯೂಟಿಲೈಸ್ ಆಗಲ್ಲ. ಇವಾಗ ಕಾಮನ್ವೆಲ್ತ್ ಗೇಮ್ಸ್ ಆಯ್ತು ಡೆಲ್ಲಿನಲ್ಲಿ, 2010 ನಲ್ಲಿ ಇಂಡಿಯಾನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಆಯ್ತು. ಇವೆಂಟ್ಗೋಸ್ಕರ ಫಸ್ಟ್ ಕ್ಲಾಸ್ ಫೆಸಿಲಿಟೀಸ್ ಎಲ್ಲ ಕಟ್ಟಿದ್ರು. ಬಟ್ ಇವಾಗ ಡೆಲ್ಲಿಗೆ ಹೋಗಿ ನೋಡಿದ್ರೆ ಎಷ್ಟ್ ಜನ ಅದನ್ನ ಆಕ್ಚುಲಿ ಯೂಟಿಲೈಸ್ ಮಾಡ್ತಾ ಇದಾರೋ, ಇದು ಬರೀ ಅಫ್ಲುಯೆಂಟ್ ಇರೋರಿಗೆ ಆಕ್ಸೆಸಿಬಿಲಿಟಿ ಇದೆಯೋ, ಆತರ ಫೆಸಿಲಿಟಿ ಕಟ್ಬಿಟ್ಟು ಇಟ್ಸ್ ನಾಟ್ ಆಕ್ಸೆಸಿಬಲ್ ಟು ಪೀಪಲ್, ಅದ್ ಚಾಲೆಂಜ್ ಆಗುತ್ತೆ. ದಟ್ಸ್ ವಾಟ್ ವಿ ಆರ್ ಟ್ರೈಂಗ್ ಟು, a lot of new projects happening Bangalore, India, to try and change that. But these projects to pick up momentum for people to see results and
ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ 10 to 15 years. ಯು ಕಾಂಟ್. ಇವಾಗ ಜನ ಏನ್ ಮಾಡ್ತಾರೆ ಅಂದ್ರೆ ದೇ ಥಿಂಕ್ ಈ ಒಲಿಂಪಿಕ್ಸ್ ಇಷ್ಟ ಬಂದಿದೆ, ನೆಕ್ಸ್ಟ್ ಒಲಿಂಪಿಕ್ಸ್ ಇಷ್ಟ ಆಗ್ಬೇಕು. ತುಂಬಾ ಜನ ಏನಂತಾರೆ ಲುಕ್ ಎಟ್ ಇಟ್ ಕೆಲ್ಸದ ಪ್ರಾಜೆಕ್ಟ್ ಇದಿರ್ತಾರ, ಲೈಕ್ ಸೇಲ್ಸ್ ತರ. ಇಷ್ಟ ವರ್ಷ ಐ ಮೇಡ್ ಸೋ ಮಚ್, ಈ ಕ್ವಾರ್ಟರ್ಗೆ ಇಷ್ಟ ಮಾಡಿದೆ, ಈ ಕ್ವಾರ್ಟರ್ಗೆ ಇಷ್ಟ ಮಾಡಿದೆ. ತುಂಬಾ ಜನ ಎಕ್ಸ್ಪೆಕ್ಟ್ ದರ್ ಲೀನಿಯರ್ ಪ್ರೋಗ್ರೆಷನ್. ಆ ಸ್ಪೋರ್ಟ್ಸ್ ಆ ತರ ವರ್ಕ್ ಆಗಲ್ಲ. ಅದು ಪೇಷಂಟ್ ಗೇಮ್. ಇಟ್ ಇಸ್ ಅ ವೆರಿ ಪೇಷಂಟ್ ಗೇಮ್. ಯು ಹ್ಯಾವ್ ಟು ಇದು ಜನ ಹೇಳಕ್ ಈಸಿ. ವಾಟ್ ದೇ ಡೋಂಟ್ ರಿಯಲೈಸ್ ದಟ್ athlete who missed out on that finals, that athlete who missed out on that fourth position, the amount disappointment they had, ಜನಕ್ಕೆ ಅದು ಅನುಭವಿಸಕ್ ತುಂಬಾನೇ ಕಷ್ಟ. ಅದು ಹತ್ರ ಇರೋರು ಆ ಪರ್ಸನ್ ಫಸ್ಟ್ ಸರ್ಕಲ್ ನವರು ಗೊತ್ತಿರತ್ತೆ, ಪಾಪ ಇವನ್ ಇಷ್ಟ ಮಾಡಿದಾನೆ ಅಂತ. ಬಟ್ ಬರೀ ನಮಗ್ ನೋಡಕ್ಕೆ ಅದೇನು ಗೊತ್ತಾಗಲ್ಲ, ಏನ್ ಆಗ್ತಾ ಇದೆ ಬ್ಯಾಕ್ ಗ್ರೌಂಡ್ ನಲ್ಲಿ, ಏನ್ ಕಾಂಟೆಕ್ಸ್ಟ್ ಏನು ಗೊತ್ತಾಗೋದಿಲ್ಲ. ಇಟ್ಸ್ ವೆರಿ ಇದು. ಓಕೆ ಶ್ರೀನಂದ್ ಅವರೇ, ಈಗಿನ ಅಥ್ಲೀಟ್ಸ್, ಈಗ ನಾವು ನಮ್ ಮೆಡಲ್ ವಿನ್ನರ್ಸ್ ನೋಡಿದ್ರೆ ನಿಮ್ ಪ್ರಕಾರ ಅಫ್ಕೋರ್ಸ್ ಒಂದೊಂದು ಸ್ಪೋರ್ಟ್ ಅಲ್ಲೂ ಬೇರೆ ತರ ಇರಬಹುದು, ಬಟ್ ಆ ಒಂದು ಸ್ಪೋರ್ಟ್ ಇಂದಾನೇ ನೀವೊಂದು ಜೀವನ ಮಾಡಬಹುದಾ? ಇವಾಗ ಒಲಿಂಪಿಕ್ಸ್ 4 ವರ್ಷದಲ್ಲಿ ಒಂದ್ಸತಿ ಬರುತ್ತೆ, ಬಟ್ ನೀವು ಬೇರೆ ಬೇರೆ ಸ್ವಿಮ್ಮಿಂಗ್ ಕಾಂಪಿಟೇಷನ್ಸ್ ಇಲ್ಲ ಜಾವೆಲಿನ್ ಥ್ರೋ ಕಾಂಪಿಟೇಷನ್ಸ್, ಇವ್ರು ನೀರಜ್ ಚೋಪ್ರಾ ಅವರ ಉದಾಹರಣೆ ತಗೊಂಡ್ರೆ, ಆ ಒಂದು ಸರ್ಕ್ಯೂಟ್ ಅಲ್ಲಿ ನೀವು ಯಾವ್ದಾದ್ರು ಸ್ವಲ್ಪ ಪ್ರೈಸಸ್ ಗೆಲ್ತಾ ಇದ್ರೆ ಅದರಿಂದ ಸಾಕಷ್ಟು ನಿಮಗೆ ದುಡ್ಡು ಬರುತ್ತಾ? ಯಾಕಂದ್ರೆ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಕೋಚ್ ಬೇಕು, ಬೇರೆಯವ್ರು ಬೇಕು, ಸರ್ಕಾರದಿಂದ ಸ್ವಲ್ಪ ಸಹಾಯ ಬರ್ಬೋದು, ಬಟ್ ಅದು ಸೆಲ್ಫ್ ಸಸ್ಟೈನಬಲ್ ಆ ಸದ್ಯಕ್ಕೆ? See, ನನ್ನ ಪ್ರಕಾರ ಮೇ ಬಿ ದ 10% might be able to self-sustain on it. But beyond that, ಸರ್ಕಾರದ ಸಪೋರ್ಟ್ ಇಲ್ಲದೆ ತುಂಬಾನೇ ಕಷ್ಟ. ಈಗ ತುಂಬಾ ಜನಕ್ಕೆ ಏನಾಗಿದೆ, ನೀರಜ್ ಚೋಪ್ರಾ ಅಥವಾ ಅಂಜು ಬಾಬಿ ಜಾರ್ಜ್, ಯಾರಾದ್ರೂ ನೋಡಿದ್ರೆ ನೀವು, ಅಂಜು ಬಾಬಿ ವಾಸ್ ಅ ಲಾಂಗ್ ಜಂಪರ್. ಇಂಡಿಯಾ 2004 ಏಥೆನ್ಸ್ ಒಲಿಂಪಿಕ್ಸ್ ನಲ್ಲಿ ಶಿ ಮೇಡ್ ಇಟ್ ಟು ದ ಫೈನಲ್ಸ್, ಬಟ್ ಅಲ್ಲಿ ಮೆಡಲ್ ಆಗ್ಲಿಲ್ಲ. ಸೊ ವಾಟ್ ದೇ ಡೂ ಇಸ್, ಈಗ ಸಜ್ಜನ್ ಪ್ರಕಾರ ಈ ವರ್ಷದ ಅಥ್ಲೀಟ್ಸ್ ತಗೊಂಡು, they've all been employed by central government agencies such as Indian Railways or the army or the police. They get employed and they're given a salary by them. Okay. So that way it is sustainable. For people who don't have an inherited idu and idu, that's sustainable. ಬಟ್ ಅದುವೇ ಬರೋದು ನೀವು ಯಾವ್ದಾದ್ರು ಅಟ್ಲೀಸ್ಟ್ ಒಂದು ನ್ಯಾಷನಲ್ ಲೆವೆಲ್ ಏನಾದ್ರು ಗೆಲ್ಬೇಕು, ಅದಕ್ಕೆ ಆಮೇಲೆ ಒಂದು ಖೇಲ್ ರತ್ನ ಆ ತರ ಅದ್ರ ಜೊತೆ ಏನಾದ್ರು ಬರಬಹುದಲ್ವಾ? ಈಗ ಲೆಟ್ಸ್ ಸೇ ಕರ್ನಾಟಕ ಇಸ್ ಒನ್ ಆಫ್ ದ ಸ್ಟ್ರಾಂಗ್ ಹೌಸಸ್ ಫಾರ್ ಇಂಡಿಯನ್ ಸ್ವಿಮ್ಮಿಂಗ್. ಆಯ್ತಾ, ನ್ಯಾಷನಲ್ ಕಾಂಪಿಟೇಷನ್ ಹೋಗ್ಬೇಕು ಅಂದ್ರೆ ಕರ್ನಾಟಕದಿಂದ ಟಾಪ್ 2 swimmers will get selected for that event. Okay. ಕರ್ನಾಟಕ ಟಾಪ್ 5-6 swimmers might be very good. They'll be really good. ಅರ್ಧ ಸೆಕೆಂಡ್ 1 second ಡಿಫರೆನ್ಸ್ ಇಂದ ಆ ಪರ್ಸನ್ ಥರ್ಡ್ ಬಂದ್ಬಿಟ್ಟ ಆ ಇವೆಂಟ್ ನಲ್ಲಿ. ಬಟ್ ನ್ಯಾಷನಲ್ಸ್ ನಲ್ಲಿ ಬರೋ ಥರ್ಡ್ ಪರ್ಸನ್ ವುಡ್ ಬಿ much slower than ಇಲ್ಲಿ ಬರೋ ಥರ್ಡ್ ಪರ್ಸನ್. ಫಾರ್ ಎಕ್ಸಾಂಪಲ್ ಟೇಕ್ US ಆಸ್ಟ್ರೇಲಿಯಾ ತಗೊಂಡೇನು, when it comes to Olympics it's the same. ಆಸ್ಟ್ರೇಲಿಯಾ ನ್ಯಾಷನಲ್ಸ್ ನಲ್ಲಿ ಥರ್ಡ್ ಬಂದವನು ಈ ಮಿಸ್ಡ್ ಔಟ್ ಆನ್ ದಿ ಒಲಿಂಪಿಕ್ ಸ್ಲಾಟ್. ಬಟ್ ಅವ್ನು ಅಲ್ಲಿ ಬಂದಿದ್ರೆ he would have still made it ahead of a lot of other athletes. So that's ಇದು. ಬಟ್ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ಆ ಟಾಪ್ 2 ನವ್ರಿಗೆ ರೆಕಗ್ನಿಷನ್ ಬರುತ್ತೆ. ಮೇ ಬಿ ಆ ನ್ಯಾಷನಲ್ ಮೆಡಲ್ ತಗೊಂಡೆ ಒಂದ್ 10,000 15,000 25 ಗೊತ್ತಿಲ್ಲ. ಇವಾಗ ಸ್ವಲ್ಪ ಇಂಪ್ರೂವ್. ನಾವಿದ್ದಾಗ ಒಂಚೂರು ಪ್ರೈಸ್ ಮನಿ ಇರ್ಲಿಲ್ಲ. ಯೂನಿವರ್ಸಿಟಿ ಮೀಟಿಗೆ ಬಂದಾಗ ದೇ ಸ್ಟಾರ್ಟೆಡ್ ಗಿವಿಂಗ್ ಇನ್ಸೆಂಟಿವ್ಸ್, ಲೈಕ್ ಎವ್ರಿ ಗೋಲ್ಡ್ ಗೆ 10,000, ಎವ್ರಿ ಸಿಲ್ವರ್ ಗೆ 7,500 ಆ ತರ. ವಿಚ್ ಇಸ್ ಇಟ್ ವಿಲ್ ಮೇಕ್ ಎಂಡ್ಸ್ ಮೀಟ್. ಲೈಕ್ ಒಂಥರ ಪೇ ಚೆಕ್ ಟು ಪೇ ಚೆಕ್ ಇದ್ದಂಗೆ ಇರುತ್ತೆ ಅದು. ಬಟ್ ವಾಟ್ ಹ್ಯಾಪನ್ಸ್ ಇಸ್ ದಟ್ ಪರ್ಸನ್ ಹೂಸ್ ಕಮ್ ಥರ್ಡ್, who's almost as good as the person who came first and second, he just lost that state meet race. ಅವನಿಗೇನು ಸಿಗೋದಿಲ್ಲ. I understand why parents still stress upon ಯಾಕೆ ಇನ್ನ ಇಲ್ಲ ಓದೋದು ಇಂಪಾರ್ಟೆಂಟ್. ಐ ಮೀನ್ ನನ್ಗೂ ಅದಿತ್ತು, ಅಂದ್ರೆ ಪ್ರೆಷರ್ ಏನು ಇರ್ಲಿಲ್ಲ. ಬಟ್ ಕ್ರೈಟೀರಿಯಾಸ್, ಅಕಸ್ಮಾತ್ ಸ್ಪೋರ್ಟ್ಸ್ ವರ್ಕ್ ಆಗದೆ ಇದ್ರೆ ಬ್ಯಾಕಪ್ ಪ್ಲಾನ್ ಇರ್ಬೇಕು, ಅದು ಇಂಪಾರ್ಟೆಂಟ್. ನಾನೇ ಹೇಳೋದು ಅಂದ್ರೆ ಆದಷ್ಟು ಜನಕ್ಕೆ ಇಟ್ಸ್ ಗುಡ್ ಟು ಆಲ್ವೇಸ್ ಹ್ಯಾವ್ ಎನ್ ಎಜುಕೇಶನ್ ಗೋಯಿಂಗ್ ಆನ್ ಇನ್ ದ ಬ್ಯಾಕ್ ಗ್ರೌಂಡ್, ಸೊ ದಟ್ one, in case you don't make it big in your event, you should know how to utilize that to help others and get a living out of it. That is some education idre adu madodu easy. On its own, sports is much better than what it was 15-20 years back. But inna whether it is bari adun ಮಾಡ್ಕೊಂಡು ಜೀವನ ನಡ್ಸಕ್ ಆಗುತ್ತೆ ಇಲ್ವೋ, I am not too confident about that. ಸೊ ಮೇ ಬಿ ಎಲ್ಲಿ ಸ್ವಲ್ಪ ಕ್ಲಬ್ ಅಂಡ್ ಟೀಮ್ ಸ್ಪೋರ್ಟ್ಸ್ ಇದೆಯೋ ಮೇ ಬಿ ಅಲ್ಲಿ ಇನ್ನೂ ಸ್ವಲ್ಪ ಅವಕಾಶ ಇರಬಹುದು. ಬಟ್ ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಲ್ಲಿ ಇನ್ನೂ ಕಷ್ಟ, ತುಂಬಾನೇ ಕಷ್ಟ ಅದು. ಅಂಡ್ ಅದು ಏನಾಗುತ್ತೆ ಗೊತ್ತಾ, ಸ್ಪೋರ್ಟ್ಸ್ ಇದು ವೆರಿ ರಿಲೇಟಿವ್ಲಿ ಶಾರ್ಟರ್ ಲೈಫ್ ಸ್ಪ್ಯಾನ್.
10 ವರ್ಷ ಮಾಡ್ಬೋದು. ಇಂಟೆನ್ಸಿಟಿ ಸಸ್ಟೈನ್ ಮಾಡೋದು, ಇದು ಸಸ್ಟೈನ್ ಮಾಡೋದು ತುಂಬಾನೇ ಕಷ್ಟ. ಕೊನೆಗೆ ಶ್ರೀನಂದ್ ಅವರೇ, ಸೊ ನೀವು ಈ ಒಲಿಂಪಿಕ್ಸ್ ಅನ್ನ ಫಾಲೋ ಮಾಡಿರ್ತೀರಾ ಕ್ಲೋಸ್ ಆಗಿ. ನಮ್ ಇಂಡಿಯನ್ ಪರ್ಫಾರ್ಮೆನ್ಸ್ ಬಿಟ್ಬಿಡಿ, ಇನ್ ಜನರಲ್ ನಿಮ್ ಪ್ರಕಾರ ಏನು 1 or 2 ಔಟ್ಸ್ಟ್ಯಾಂಡಿಂಗ್ ಮೂಮೆಂಟ್ಸ್ ಇತ್ತು? ಜಸ್ಟ್ ಗೆಲ್ಲೋದು ಅಂತ ಅಲ್ಲ, ಬಟ್ ನೀವೊಂದು ಈ ಸ್ಪೋರ್ಟ್ಸ್ ಅಂಡ್ ಮೆಡಿಸಿನ್ ಬ್ಯಾಕ್ ಗ್ರೌಂಡ್ ಇಂದ ಬಂದ್ ನೋಡಿದಾಗ ಮನುಷ್ಯರ ಶಕ್ತಿ ಮೀರಿ ಯಾರೋ ಈ ತರ ಮಾಡ್ತಾ ಇದ್ದಾರೆ ಅಂತ ಯಾವ್ದಾದ್ರು ನಿಮ್ಗೆ ಹೊಳಿತಾ? ಎಕ್ಸ್ಟ್ರಾರ್ಡಿನರಿ ಫೀಟ್ಸ್ ಅಂತ ಹೇಳ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್, ಡಿಸ್ಪೈಟ್ ಆಲ್ ದ ರೆಸ್ಟ್ರಿಕ್ಷನ್ಸ್ ಏನೇನಿತ್ತು, people coming up and giving such a splendid performance itself is ಒಂಥರ ಎಕ್ಸ್ಟ್ರಾರ್ಡಿನರಿ ಹ್ಯೂಮನ್ ಫೀಟ್ ಇದ್ದಂಗೆ. ಆಸ್ ಅ ಫಾರ್ಮರ್ ಪ್ರೊಫೆಷನಲ್ ಅಥ್ಲೀಟ್ ಐ ನೋ, ನನಗೆ ಗೊತ್ತು, 1 ವಾರ ಟ್ರೈನ್ ಮಿಸ್ ಮಾಡಿದ್ರು ತಲೆ ಕೆಟ್ಟೋಗುತ್ತೆ. ಯಾಕಂದ್ರೆ 1 ವಾರ ಪ್ರಾಕ್ಟೀಸ್ ಹೋಯ್ತು, 1 ವಾರ ಇದು ಹೋಯ್ತು ಅಂತ ತಲೆ ಕೆಟ್ಟೋಗುತ್ತೆ. ಎಕ್ಸಾಂಪಲ್ಗೆ ಮೈಕಲ್ ಫೆಲ್ಪ್ಸ್ ಅಂತ ಹೇಳಿದ್ರಲ್ಲ, ಅವರು 2000 ನಲ್ಲಿ ಒಂದು ಇಂಟರ್ವ್ಯೂ ಇತ್ತು ಅವನ್ಗೆ. 2000 ವಾಸ್ ವೆನ್ ಮೈಕಲ್ ಫೆಲ್ಪ್ಸ್ ಬಂದ್ರು, ಅಂದ್ರೆ ಇವಾಗ 15 ವರ್ಷ ಇತ್ತು ಅವ್ರಿಗೆ. ಯಾವ ಮೆಡಲು ಬರ್ಲಿಲ್ಲ, ಅದವ್ರ ಫಸ್ಟ್ ಒಲಿಂಪಿಕ್ಸ್ ಆಗಿದ್ರು, ಯಾವ ಮೆಡಲು ಬರ್ಲಿಲ್ಲ. ಅವಾಗ ಯಾರೋ ಇಂಟರ್ವ್ಯೂ ಮಾಡಕ್ ಕೇಳಿದ್ರು, ನೀನ್ ಏನ್ ಮಾಡ್ತೀಯ ಇಲ್ಲಿಂದ ನೆಕ್ಸ್ಟ್ ಒಲಿಂಪಿಕ್ಸ್ ಏನ್ ಮಾಡ್ತೀಯ? ನಾನು 1 ವಾರ ಹೋಲ್ ಇಯರ್ 1 ಸೆಷನ್ ಮಿಸ್ ಮಾಡಲ್ಲ, 1 ದಿವಸನೂ ರೆಸ್ಟ್ ತಗೊಳಲ್ಲ, ಸೊ ದಟ್ ಬೈ ದ ಟೈಮ್ ದ ನೆಕ್ಸ್ಟ್ ಒಲಿಂಪಿಕ್ ಕಮ್ಸ್, ನನ್ನ ರೈವಲ್ಸ್ಗೆ ನಂಗೆ 200 ಸೆಷನ್ಸ್ ಎಕ್ಸ್ಟ್ರಾ ಟ್ರೈನಿಂಗ್ ಸಿಕ್ಕಿರುತ್ತೆ. ದಟ್ಸ್ ಹೌ ಇಂಪಾರ್ಟೆಂಟ್ ದಟ್ 1 ಸೆಷನ್ ಇಸ್ ಆಲ್ಸೋ. ಸೊ ದ ಫ್ಯಾಕ್ಟ್ ದಟ್ ಅದನ್ನ ಬಿಟ್ಟು, ಆ ಪ್ಯಾಂಡಮಿಕ್ ಇದ್ರಲ್ಲಿ ಬಿಟ್ಟು ಇದು ಮಾಡಿರನೆ ಇಸ್ ಸಮಥಿಂಗ್ ಫ್ಯಾಂಟಾಸ್ಟಿಕ್. ಈಗ ಫಿಲಿಪೀನ್ಸ್ ಇಂದ ಒಬ್ರು ಹೆಡ್ಲಿನ್ ಡಿಯಾಸ್ ಅಂತ ಒಬ್ರು ಇದ್ಲು, ವೇಟ್ ಲಿಫ್ಟಿಂಗ್ ನಲ್ಲಿ ಶಿ ವಾನ್ ದ ಗೋಲ್ಡ್. ಫಿಲಿಪೀನ್ಸ್ ನಲ್ಲೂ ನಮ್ ದೇಶದಲ್ಲಿ ಹೆಂಗೆ ಪ್ಯಾಂಡಮಿಕ್ ಎಲ್ಲ ಹೊಡೆದಿದೆ, ಅಲ್ಲೂ ಅಲ್ಲೇ ಏಟ್ ಬಿದ್ದಿದೆ. ಸೊ ಅಲ್ಲಿ ಜಿಮ್ ಎಲ್ಲ ಕ್ಲೋಸ್ ಆಗಿತ್ತು, ಟ್ರೈನಿಂಗ್ ಫೆಸಿಲಿಟೀಸ್ ಏನೋ ಆಕ್ಸೆಸ್ ಇರ್ಲಿಲ್ಲ. ಸೊ ಅವಳು ಬಂದ್ಬಿಟ್ಟು ಶಿ ವಾಸ್ ಇನೋವೇಟಿವ್, ಮನೆಯಲ್ಲೇ ಹೆಂಗಾದ್ರು ವೇಸ್ಟ್ ಮಾಡ್ಬೇಕು ಅಂಡ್ ಇದು ಅಂದ್ಬಿಟ್ಟು 2 ವಾಟರ್ ಜಗ್ಗೆ ಒಂದ್ 25 ಲೀಟರ್ ಕ್ಯಾನ್ ಈ ಕಡೆ, 25 ಲೀಟರ್ ಕ್ಯಾನ್ ಆ ಕಡೆಗೆ ಒಂದು ಕಂಬ ಹಾಕ್ಬಿಟ್ಟು ಅದ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಅಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡಿದವಳು ಒಲಿಂಪಿಕ್ಸ್ ಬಂದ್ ಗೋಲ್ಡ್ ತಗೊಂಡಿದ್ದಾಳೆ ಅಂದ್ರೆ ಅದು ಲೆಜೆಂಡ್, ಸ್ಟೋರಿ ಆಫ್ ಲೆಜೆಂಡ್ಸ್ ಅಂತಲ್ಲ, ಇಟ್ ಇಸ್ ಒನ್ ಆಫ್ ದೋಸ್ ಇದು. ಬಟ್ ದಿಸ್ ಇಸ್ ಅ ಗೋಲ್ಡ್ ಮೆಡಲ್ ಫೀಚರ್. ಈಗ ನಮ್ ಇಂಡಿಯನ್ ಸ್ವಿಮ್ಮರ್ಸ್ ತಗೊಳ್ಳಿ, ಪಾಪ ಆನೆಸ್ಟ್ಲಿ ಪ್ಯಾಂಡಮಿಕ್ ಶುರು ಆದಾಗಿಂದ ಸ್ವಿಮ್ಮಿಂಗ್ ಪೂಲ್ಸ್ ಓಪನ್ ಆಗಿಲ್ಲ ಸರಿಗೆ. ಪ್ರತಿ ಇದಲ್ಲೂ ಇಲ್ಲ, ಸ್ವಿಮ್ಮಿಂಗ್ ಪೂಲ್ ಕ್ಲೋಸ್. ಸೊ ನಮ್ ಸ್ವಿಮ್ಮರ್ಸ್ ಎಲ್ಲ ದೇ ಹ್ಯಾಡ್ ಟು, ಸಜ್ಜನ್ ಪ್ರಕಾಶ್ ಅನ್ನೋರು ಲಾಸ್ಟ್ ಇಯರ್ ಆಗಸ್ಟ್ ಇಂದ ಈ ಒಲಿಂಪಿಕ್ಸ್ ಕ್ವಾಲಿಫೈ ಆಗೋರು ಅವ್ರು ಹೋಗಿ ಅವ್ರ ಕೋಚ್ ಜೊತೆ ದುಬೈನಲ್ಲಿ ಇದ್ರು, ಬಿಕಾಸ್ ಅಲ್ಲಿ ಟ್ರೈನ್ ಮಾಡ್ಬೇಕು ಅಂತ. ಇದು ಎಲ್ಲ ಬಿಟ್ಬಿಟ್ಟು ಕೋಚ್ ಮನೆಯಲ್ಲೇ ಇದ್ರು. ಕೋಚ್ ವೈಫೇ ಅವರು ಊಟ ಅಡ್ಗೆ ಮಾಡಾಕೋರು, ಎಲ್ಲ ಮಗನ್ ತರ ನೋಡ್ಕೊಡೋರು, ಹಂಗ್ ಮಾಡಿದ್ದಾರೆ. ಸೊ ಓವರ್ಕಮಿಂಗ್ ಆಲ್ ದೀಸ್ ಬ್ಯಾರಿಯರ್ಸ್ ಅಂಡ್ ಇದು ಆತರ ಐ ಡೋಂಟ್ ನೋ ಬೇರೆ ಕಂಟ್ರೀಸ್ ಇಂದ ಎಷ್ಟ್ ಜನ ಆತರ ಬ್ಯಾರಿಯರ್ಸ್ ಓವರ್ಕಮ್ ಮಾಡಿದಾರೋ, ಅಟ್ ಇಸ್ ಸಮಥಿಂಗ್ ಎಲ್ಸ್. ಈವನ್ ದೋ ಲಾಟ್ ಆಫ್ ಪೀಪಲ್ ನೋ ಅಬೌಟ್ ನೀರಜ್ ಚೋಪ್ರಾ ಇದು, ವಾಟ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್, ಅವ್ರು ಆಡಿದ ಸರ್ಕಮ್ಸ್ಟೆನ್ಸಸ್ ನೋಡಿದ್ರೆ ಇಟ್ಸ್ ವೆರಿ ಚಾಲೆಂಜಿಂಗ್ ಕಂಡೀಷನ್ಸ್. ಈಗ ಟೋಕಿಯೋ ಅಲ್ಲಿ ಆಡ್ತಾ ಇದ್ದಿದ್ ವೆನ್ಯೂ ಅಲ್ಲ, ಇಟ್ಸ್ ಅ ವೆರಿ ಹ್ಯೂಮಿಡ್ ಪ್ಲೇಸ್, ತುಂಬಾ ಹ್ಯೂಮಿಡಿಟಿ ಲೆವೆಲ್ಸ್ ತುಂಬಾ ಜಾಸ್ತಿ ಇತ್ತು. ಜಾವ್ಲಿನ್ ಗ್ರಿಪ್ ಮಾಡೋದು, ಥ್ರೋ ಮಾಡೋದು, ಅದೆಲ್ಲ ಇದು ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಇದು ಅವರು ಗೊತ್ತು, ಲೈಕ್ ಹೌ ಮಚ್ ಆಫ್ ಅ ಡಿಫ್ರೆನ್ಸ್ ಇದು ಆಗತ್ತೆ. ಅಂಡ್ ಇದು ಇಂಥದ್ರಲ್ಲಿ ನೀರಜ್ ಚೋಪ್ರಾ ಅವರು ಈ ಕೇಮ್ ವೆರಿ ಕ್ಲೋಸ್ ಟು ಗಿವಿಂಗ್ ಹಿಸ್ ಬೆಸ್ಟ್. ಅವ್ರ ಪರ್ಸನಲ್ ಬೆಸ್ಟ್ ಇದ್ದಿದ್ದು 88 ಮೀಟರ್ಸ್, ಅವ್ರು ಹಾಕಿದ್ದು 87.5 ಮೀಟರ್ಸ್ ಗೋಲ್ಡ್ ಬಂದಿದ್ದು. ವೈ ಅದ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ನೀರಜ್ ಚೋಪ್ರಾ ಜೊತೆ ಫೈನಲ್ಸ್ ನಲ್ಲಿ ಒಬ್ರು ಜರ್ಮನ್ ಇದಿದ್ರು, ಅವ್ರ ಪರ್ಸನಲ್ ಬೆಸ್ಟ್ ಆ ಒಲಿಂಪಿಕ್ಸ್ ಆಗಕ್ 20 ದಿವಸ ಮುಂಚೆ ಇಲ್ಲ 1 ತಿಂಗಳ ಮುಂಚೆ ಅವ್ರ ಪರ್ಸನಲ್ ಬೆಸ್ಟ್ ಇದ್ದಿದ್ದು 97 ಮೀಟರ್. ಓಕೆ, ದಟ್ ಇಸ್ ಆಲ್ಮೋಸ್ಟ್ ನಿಯರ್ ದ ವರ್ಲ್ಡ್ ರೆಕಾರ್ಡ್ ಆಲ್ ಟೈಮ್. ಆಲ್ಮೋಸ್ಟ್ ವರ್ಲ್ಡ್ ರೆಕಾರ್ಡ್ 101 ಹಳೆದು. ಐ ಥಿಂಕ್ 98 ಏನೋ ಈಗ ಜಾವ್ಲಿನ್ ಚೇಂಜ್ ಮಾಡಿದ್ಮೇಲೆ 98. ಕರೆಕ್ಟ್, ಹಳೆ ಫಾರ್ಮರ್ ವರ್ಲ್ಡ್ ರೆಕಾರ್ಡ್ 101. ಸೊ ಇಸ್ ಆಲ್ಮೋಸ್ಟ್ ಹಿ ವಾಸ್ ಅ ಫೇವರೇಟ್. ಅವ್ರಿಗೆ 83ಗಿಂತ ಜಾಸ್ತಿ ಹಾಕಕ್ ಆಗ್ಲಿಲ್ಲ. ಅಂಡ್ 83ವರೆನೋ ಏನೋ ಕಟ್ ಆಫ್ ಅಲ್ವಾ? 83ವರೆ ಕಟ್ ಆಫ್. ಫೈನಲ್ಸ್ ಬಂದ್ರು, ಬಟ್ ಫೈನಲ್ಸ್ ನಲ್ಲಿ 83 ಹಾಕಿದ್ರು ಒಂದ್ಸತಿ, 2-3 ಸತಿ ಫೌಲ್ ಆಯ್ತು. ಸೊ ಆ ಫೀಲ್ಡ್ ನಲ್ಲಿ 97 ಹಾಕೋರು ಫೀಲ್ಡ್ ನಲ್ಲಿ ಇವರು ಗೋಲ್ಡ್ ತೆಗ್ದಿದ್ದಾರೆ ಅಂದ್ರೆ ದಟ್ಸ್ ಅನ್ ಎಕ್ಸ್ಟ್ರಾರ್ಡಿನರಿ ಫೀಚರ್ ಆನ್ ಇಟ್ಸ್ ಓನ್. ವೆರಿ ಹ್ಯಾಪಿ ದಟ್ ಅಥ್ಲೆಟಿಕ್ಸ್ ಆ ತರ ಅಟೆನ್ಷನ್ ಸಿಗ್ತಾ ಇದೆ.
ಬಟ್ ಅಂಡರ್ ವಾಟ್ ಸರ್ಕಮ್ಸ್ಟೆನ್ಸಸ್ ಈಸ್ ಒನ್ ಇಟ್ ಇಫ್ ಜನಕ್ಕೆ ಅದ್ ಇನ್ ಸ್ವಲ್ಪ ಗೊತ್ತಾದ್ರೆ ದೇ ಜಸ್ಟ್ ಅಪ್ರಿಶಿಯೇಟ್ ಹಿಸ್ ಇದು ಅ ಲಾಟ್ ಮೋರ್. ಹುಡ್ಕೊಂಡು ಹೋದ್ರೆ ಉದಾಹರಣೆಗಳು ಸಿಕ್ಕಾಪಟ್ಟೆ ಇದೆ. ಇಟ್ ವಾಸ್ ಅ ಬ್ಯೂಟಿಫುಲ್ ಒಲಿಂಪಿಕ್ಸ್ ಅಂಡ್ ದಿಸ್ ವಾಸ್ ಡನ್ ಇನ್ ಅನ್ ಒಲಿಂಪಿಕ್ಸ್ ವಿದೌಟ್ ಅ ಫುಲ್ ಅರೀನಾ. ಯಾರು ಕ್ರೌಡ್ ಇರ್ಲಿಲ್ಲ. ಅಫ್ಕೋರ್ಸ್ ಆಸ್ ಅ ಪ್ರೊಫೆಷನಲ್ ಇಲ್ಲ, ಸಪೋರ್ಟ್ ಇಲ್ಲ. ಆಸ್ ಅ ಪ್ರೊಫೆಷನಲ್ ಅಥ್ಲೀಟ್ ದಟ್ ಡಸಂಟ್ ಮ್ಯಾಟರ್. ಆ ಕ್ರೌಡ್ ಇದೆಯೋ ಇಲ್ವೋ ನೀವು ಇದು, ಬಟ್ ಇಟ್ ಆಲ್ವೇಸ್ ಹೆಲ್ಪ್ಸ್. ಅಡ್ರಿನಲಿನ್ ರಶ್ ಆಲ್ವೇಸ್ ಹೆಲ್ಪ್ ಆಗುತ್ತೆ. ಅದನ್ನೆಲ್ಲ ಬಿಟ್ಟು ಜನ ಮಾಡಿದಾರೆ ಅಂದ್ರೆ ಇಟ್ ಇಸ್ ಸಮಥಿಂಗ್ ವಂಡರ್ಫುಲ್. ಬೇರೆ ಯಾರು ಕ್ರೌಡ್ ಇಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಬರ್ತಾರೆ ತುಂಬಾ ಜೊತೆ, ಇಡೀ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೋದು. ಹೌದು, ಅದೆಲ್ಲ ಏನು ಇಲ್ಲ ಈ ಸತಿ ಅಲ್ವಾ? ನಿಮ್ಮ ಸಪೋರ್ಟ್ ಸಿಸ್ಟಮ್, ಯಾಕಂದ್ರೆ ನಾವ್ ಇದ್ರಲ್ಲೆಲ್ಲ ಇವತ್ತು ಮಾತಾಡಿರೋದೆಲ್ಲ ಮೋಸ್ಟ್ಲಿ ಫಿಸಿಕಲ್ ಸಪೋರ್ಟ್, ಮೆಡಿಕಲ್ ಸಪೋರ್ಟ್, ಟೆಕ್ನಿಕ್, ಟ್ರೈನಿಂಗ್. ಬಟ್ ಎಲ್ಲಾದ್ರ ಜೊತೆ ನಿಮ್ಮ ಮೆಂಟಲ್ ಸ್ಟ್ರೆಂತ್ ಅಂಡ್ ಫಿಟ್ನೆಸ್ ಅಂಡ್ ಮೆಂಟಲ್ ಹೆಲ್ತ್ ಎಷ್ಟು ಮುಖ್ಯ ಅಲ್ವಾ? ಯಾಕಂದ್ರೆ 10 ವರ್ಷ ಕೆಲಸ ಮಾಡಿ 4ನೇ ಪೊಸಿಷನ್ ಬಂದು ಒಂದ್ ಮೆಡಲ್ ಸೋತ್ರಿ, ರೈಟ್? 10 ವರ್ಷದ ಕೆಲಸ ವೇಸ್ಟ್ ಆಯ್ತಾ ಅಂತ ಮನಸ್ಸಿಗೆ ಬಂದೇ ಬರುತ್ತೆ. ನಾವೇನೋ ಕೆಲಸ ಮಾಡ್ತೀವಿ, ಸರಿ ಯಾವ್ದೊಂದ್ ಟಾರ್ಗೆಟ್ ಹೋಯ್ತಾ ಮಿಸ್ ಆಯ್ತಾ, ಸರಿ ಓಕೆ, ಅದ್ರಲ್ಲೇ ಅಷ್ಟು ಅಳ್ಕೋತೀವಿ. ಹೌದು, ಸ್ಪೋರ್ಟ್ಸ್ ಅನ್ನೋದು ವೆರಿ ಅನ್ಫರ್ಗಿವಿಂಗ್. ಯಾಕಂದ್ರೆ ಜನ ನೋಡೋದ್ ಬರೀ ಮೇಲಿನ ಭಾಗ. ಜೋಕೋವಿಚ್ನ ಉದಾಹರಣೆದೇ ಹಂಗೆ ಅಲ್ವಾ? ಅವರು ಬ್ರೇಕ್ ಡೌನ್ ಅಫ್ಕೋರ್ಸ್ ಏನಾಯ್ತು ಅಂದ್ರೆ, ಅಫ್ಕೋರ್ಸ್ ಲಿಟಲ್ ಬಿಟ್ ಬ್ಯಾಕ್ ಗ್ರೌಂಡ್ ಇಂಟು ಇಟ್ ಇಸ್ he had a bit of a shoulder niggle coming into the Olympics. ವಿಂಬಲ್ಡನ್ ಆಗಿದ ತಕ್ಷಣ ಸ್ವಲ್ಪ ಶೋಲ್ಡರ್ ನಿಗಲ್ ಆಗಿ ಇದು ಬಂತು. ಐ ಥಿಂಕ್ ಮೇ ಬಿ ಅವರು ನಿಗಲ್ ಇಟ್ಕೊಂಡು ಆಡ್ಬೋದು ಅನ್ಕೊಂಡು ಸಿಂಗಲ್ಸ್ ಆಡಕ್ ಹೋದ್ರು, ರೆಗ್ಯುಲರ್ ಡಬಲ್ಸ್ ಆಡಕ್ ಹೋದ್ರು, ಮಿಕ್ಸ್ ಡಬಲ್ಸ್ ಆಡಕ್ ಹೋದ್ರು. 3 ಮಾಡಕ್ ಹೋಗಿ ಸಾಕು, ಒನ್ ಫಿಸಿಕಲ್ ಇಂಜುರಿ ವಾಸ್ ಇನಫ್ ಟು ಲೀಡ್ ಟು ಅ ಕಂಪ್ಲೀಟ್ ಬ್ರೇಕ್ ಡೌನ್. ಅಂಡ್ ದಿಸ್ ಇಸ್ ವರ್ಲ್ಡ್ ನಂಬರ್ 1 we are talking about, who has access to the best of the best. ಹೌದು. ಕೆನ್ ಯು ಇಮ್ಯಾಜಿನ್ ಸಮನ್ ಆ 4th ಬಂದವರು ಇಲ್ಲ 8th ಬಂದವರು, ನಾವ್ ಎಷ್ಟೇ ಹೇಳಿದ್ರೇನು ಅದು ಯಾರಾದ್ರೂ ಅದು ಅನುಭವಿಸೋರ್ಗು ಅದು ತಿಳ್ಕೊಳೋದು ಕಷ್ಟನೇ. ಅದು ನಿಜ. ಅಟ್ಲೀಸ್ಟ್ 4 ವರ್ಷಕ್ಕೊಂದ್ಸತಿನಾದ್ರೂ ನಮ್ ದೇಶದಲ್ಲಿ ಹೇಗಿದೆ ನಮ್ಮ ಅಥ್ಲೆಟಿಕ್ಸಿನ ಸ್ಥಿತಿ ಅಂತ ಜನ ಯೋಚಿಸ್ತಾರೆ. ಆದ್ರೆ ಹೇಗೆ ನಾವು ತುಂಬಾ ಸತಿ ಗುರಿ ಇಡ್ತೀವೋ, ಇಂಡಿಯಾ ಇಂದ ನೊಬೆಲ್ ಪ್ರೈಸ್ ಗೆಲ್ಬೇಕು, ಇಂಡಿಯಾ ಇಂದ ಮೆಡಲ್ ಗೆಲ್ಬೇಕು, ಇದೇ ಒಂದು ಮ್ಯಾರಥಾನ್. ಇದ್ ನಾವು ಒಂದು ದೇಶ, ಒಂದು ಸಮಾಜ ತರ ಓಡ್ಬೇಕು ಅಲ್ವಾ? ಸೊ 4 ವರ್ಷಕ್ಕೊಂದ್ಸತಿ ತಲೆ ಎತ್ತಿದ್ರೆ ಸಾಕಾಗಿಲ್ಲ. ಏನು ಇಲ್ಲ, ಇವಾಗ ತಲೆ ಎತ್ತಿದ್ರೆ 8-12 ವರ್ಷ ಮೇಲೆ ಮೆಡಲ್ ಬರ್ಬೋದು. ಅದ್ ತಲೆ ಕೆಳಗೆ ಇಡ್ಬಾರ್ದಲ್ವಾ? ನಾವು IPL ಶುರು ಆಗೋದ್ರೆ ಮರ್ತೋಗ್ತೀವಿ ನೀರಜ್ ಚೋಪ್ರಾ ಗೆದ್ರು ಅಂತ. ಗ್ಯಾರಂಟಿ ಅದೇ ಸ್ಪೋರ್ಟ್ಸ್ ಪರ್ಸನ್ ಆಗಿ ಅದು ನಾಚಿಕೆ ಆಗತ್ತೆ. ಬಟ್ ಆ ಪರಿಸ್ಥಿತಿ ಹಂಗೆ ಇರೋದು. ಈಗ ಎಲ್ಲರೂ ಮರ್ತ್ ಬಿಡ್ತಾರೆ, ಏನು ಮಾಡಕ್ ಆಗಲ್ಲ ಅದ್ರ ಬಗ್ಗೆ. ಬಟ್ ಅಟ್ಲೀಸ್ಟ್ ನಾನೇನ್ ಓದ್ತಾ ಇದ್ದೆ ಅಂದ್ರೆ, ICC ನವರು 2028 ಒಲಿಂಪಿಕ್ಸ್ ಗೆ ಕ್ರಿಕೆಟ್ ಗೆ ಪುಷ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಅದು ಆದ್ರೆ ಮೇ ಬಿ ಆ ಕ್ರಿಕೆಟ್ ಬರೋ ಅಟೆನ್ಷನ್ಗೆ ಇಟ್ ಮೈಟ್ ಸ್ಪಿಲ್ ಓವರ್ ಟು ದಿ ಅದರ್ ಸ್ಪೋರ್ಟ್ಸ್ ಅನ್ಕೊಂಡಿದೀನಿ. ಅಲ್ಲಿ ಆಪ್ಟಿಮಿಸ್ಟಿಕ್ ಆಗಿ ಆತರ ಅನ್ಕೊಂಡಿದೀನಿ. ಬಟ್ ಅದು ಗೊತ್ತಿಲ್ಲ, ನೋಡೋಣ. ಇನ್ನ ಆದಷ್ಟು ಎಷ್ಟು ಹೆಲ್ಪ್ ಆಗ್ಬೋದು ಅಷ್ಟು. 2024 ಗೆ ಇವತ್ತು ಕೊಡ್ಬೇಕು, ಇಲ್ಲ 2028 ಗೆ ಇವತ್ತು ಕೊಡ್ಬೇಕು. 2024 4 ವರ್ಷ ಹಿಂದೆ ಕೊಡ್ಬೇಕಾಗಿತ್ತು. ಈ ಒಲಿಂಪಿಕ್ಸ್ ಪರ್ಫಾರ್ಮ್ ಮಾಡಿದವರು ನೀವು 2024 ನಲ್ಲಿ ನೋಡ್ಬೇಕು ಅಂದ್ರೆ ಇವಾಗ ಕೊಟ್ರೆ ನಡೆಯುತ್ತೆ. ಎಕ್ಸಾಂಪಲ್, ನಾನು 1990 ಸ್ವಿಮ್ಮಿಂಗ್ ಶುರು ಮಾಡಿದ್ದು 4 ವರ್ಷ ಇದ್ದಾಗ. ಫಸ್ಟ್ ಮೆಡಲ್ ಬಂದು 2001 ನಲ್ಲಿ. ಸೊ ಇಟ್ ಟೇಕ್ಸ್ ದಟ್ ಮಚ್ ಟೈಮ್ ಅಂದ್ರೆ ಬೇಸ್ ಬಿಲ್ಡ್ ಮಾಡಕ್ಕೆ. ಇದಕ್ಕೆ ಕೆಲವು ಜನಕ್ಕೆ 90 ಶುರು ಮಾಡ್ಬಿಟ್ಟು 91, 92 ಗೆ ಶುರು ಬರುತ್ತೆ. ಬಟ್ ಎಲ್ಲರಿಗೂ ಆತರ ಇದಾಗಲ್ಲ. ಇಫ್ ಯು ವಾಂಟ್ ಆಕ್ಚುಯಲ್ ಟ್ಯಾಲೆಂಟ್, ಯು ವಾಂಟ್ ಆಕ್ಚುಯಲ್ ಹಾರ್ಡ್ ವರ್ಕ್ ಟು ಶೈನ್ ಥ್ರೂ, ಯು ಹ್ಯಾವ್ ಟು ಗಿವ್ ದೆಮ್ ದಟ್ ಕೈಂಡ್ ಆಫ್ ಟೈಮ್ ಕೊಡ್ಬೇಕಾಗತ್ತೆ. ಏನು ಇದು ಮಾಡಕ್ ಇದೆಲ್ಲ. ಶ್ರೀನಂದ್ ಅವರೇ, ನೋಡೋಣ 2021ರಲ್ಲಿ ಈಗ ನಾವು ಏನೋ ವೇವ್ ಅಲ್ಲಿ ಮುಳುಗಿದೀವಿ, ಇನ್ನೊಂದ್ರಲ್ಲಿ ಮುಳುಗಿದೀವಿ. ಬಟ್ ಯಾರಿಗಾದ್ರೂ ಅಷ್ಟೇ ಸ್ವಲ್ಪ ಜನಕ್ಕೆ ಒಂದ್ 10 ವರ್ಷದ ವಿಷನ್ ಇಟ್ಕೊಂಡ್ ಮಾಡಿದ್ರೆ ಏನಾದ್ರೂ ತುಂಬಾ ಆಗ್ಬೋದು ಅಂತ ಅನ್ಸುತ್ತೆ. ನಮ್ಮ ತಲೆಹರಟೆ ಕಾರ್ಯಕ್ರಮಕ್ಕೆ ತಿರುಗಿ ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದ. ಥ್ಯಾಂಕ್ ಯು. ತಿರುಗಿ ಇದೇ ತರ ಒಂದು ಒಳ್ಳೆ ವಿಷಯದ ಬಗ್ಗೆ ತಿರುಗಿ ಇನ್ನೊಂದ್ಸತಿ ಮಾತಾಡೋಣ. ಧನ್ಯವಾದಗಳು. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆಪ್ ಅಥವಾ ಇನ್ಯಾವುದಾದ್ರೂ ಪಾಡ್ಕಾಸ್ಟ್ ಆಪ್ ಡೌನ್ಲೋಡ್ ಮಾಡಿ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @ಹರಟೆಪಾಡ್ HARATEPOD.
ಇನ್ನೂ ಏನಾದ್ರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. முன்ன ஒரு காலத்துலன்னு ஆரம்பிச்சு நம்ம தாத்தா பாட்டி சொல்ற கதை நம்ம யாருக்குமே மறக்காது. ஸ்டோரி டைம் தமிழ் அந்த பொன்னான காலத்துக்கு உங்களை மறுபடியும் கூட்டிக்கிட்டு போக போகுது. ஹாய், ஸ்டோரி டைம் தமிழ் பாட்காஸ்டுக்காக உங்களுடன் ரவிசங்கர் பாலச்சந்திரன். பொழுதுபோக்கு மட்டும் இல்லாம உங்க குழந்தைகளுக்கு நல்ல நெறிகளை கற்பனையுடன் கூடிய கதைகளாக வழங்க வருகிறது ஸ்டோரி டைம் தமிழ் பாட்காஸ்ட். ஒவ்வொரு நாளும் புதிய புதிய கதைகளை IVM இணையதளத்திலையும், IVM பாட்காஸ்ட் ஆப்லயும், யூடியூப்லயும், மத்த ஆடியோ தளங்களிலும் நீங்க கேட்கலாம். पेश खिदमत है आपकी शान में हमारे अंजुमन से. हाय, आई एम सदफ एंड आई एम अर्शद. खाने का इतिहास, इकोनॉमिक्स, पॉलिसी, साइकोलॉजी सब है मेन्यू पे. ओनली ऑन द नानकारी पॉडकास्ट एवरी वेडनेसडे, सिर्फ IVM पॉडकास्ट ऐप या वेबसाइट पर, या फिर जहां से भी आप अपने पॉडकास्ट सुनते हो.